ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ, ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಾನು ಆತ್ಮೀಯ ಬಾಜು ಮನಿ ಕಾಕ. ಕೇಳುಗರೆ, ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಕೇಂದ್ರ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಆಕಾಶವಾಣಿ. ಇದು ವಿಶ್ವವಾಣಿ. ಈ ಆಕಾಶವಾಣಿಯಲ್ಲಿ ಭಾವನೆಗಳ ಭೋರ್ಗರಿತ, ಪಿಸು ಮಾತುಗಳ ಜಾತ್ರೆಯ ಸಂಭ್ರಮ, ಭಾವನೆಗಳ ತರಂಗಗಳು ಮನದಾಳದಲ್ಲಿ ಮುಟ್ಟುವಂತೆ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನಡೆಯುವುದು. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ, ಶೈಕ್ಷಣಿಕ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಮಹಾನ್ ಅತಿಥಿ ಈ ನಮ್ಮೂರ ಬಾನುಲಿ ಕೇಂದ್ರದ ಮಹಾ ಅರಮನೆಯಲ್ಲಿ ರಾರಾಜಿಸುತ್ತಿರುವರು ವಿಶೇಷವಾದಂತಹ ಅತಿಥಿ ಶ್ರೀ ರತನ್ ಚಂದ್ ನೇಮಿನಾಥ್ ಕೋಟಿ. ರಾಜ್ಯ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕರು, ವಿಜೇತರು, ವಿದ್ಯೆಯಲ್ಲಿ MA ಪದವಿ, ವಿಜಾಪುರ ಜಿಲ್ಲೆಯ ಇಂಡಿ ಊರಿನವರು. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಾಡಿಕೆಯಂತೆ ಒಂದು ಮಹಾವೀರ ಸ್ತುತಿ. ಜೈ ಜಿನೇಂದ್ರ. ನಿಸ ಗಮ ಪ ಗಮ ಪ ಗಮ ಪ ನೀ ನಿ ಸಾ ಸಾ ನೀ ಧ ಪ ಮ ಪ ಗಮ ಪ ನೀ ಧ ಪ ಮ ಗ ರೇ ಸಾ ಪ ನೀ ಸಾ ಗ ರೇ ಸಾ ರೇ ಸಾ ನೀ ಪ ನೀ ನೀ ಸಾ. ಮಹಾವೀರ ಮೂರ್ಜಗ ಉದ್ಧಾರ, ಮಹಾವೀರ ಮೋಕ್ಷಕ್ಕೆ ಮಹಾದ್ವಾರ, ಸಾರ ಸದ್ಗುಣ ಮುನಿ ಹಾರ ಸುಧೀರ. ಮಹಾವೀರ ಮಹಾವೀರ ಮೂರ್ಜಗದೀಶ, ಸಜ್ಜನ ಪೋಷ, ಪಂಚಾಕ್ಷರಿ ಛಿದ್ರೂಪದ ವೇಷ, ಕುಂಡಲ ಪುರವಾರ ದೀಶ ಸರ್ವೇಶ. ಮಹಾವೀರ ಮೂರ್ಜಗ ಉದ್ಧಾರ, ಧರ್ಮದ ಸಾರ, ಧರ್ಮದ ಸಾರ. ತಿಳಿನರಧೀರ ಸಿದ್ಧಾರ್ಥ ರಾಜನ ಪ್ರೇಮದ ಕುವರ, ಪ್ರಿಯಕಾರಿಣಿ ಸುಕುಮಾರ, ಪ್ರಿಯಕಾರಿಣಿ ಸುಕುಮಾರ ವೀರ. ಮಹಾವೀರ ಮೂರ್ಜಗ ಉದ್ಧಾರ, ಮಹಾವೀರ ಮೋಕ್ಷಕ್ಕೆ ಮಹಾದ್ವಾರ. ದೀನನು ನಾನು, ದಾನಿಯು ನೀನು, ಬೇಡುವೆ ನೀ ಕೊಡು ಸುಜ್ಞಾನವನು. ಮಾತಂಗ ಯಕ್ಷ ಸಿದ್ಧಾಯಿನಿ ಸೇವಿತ, ಮಾತಂಗ ಯಕ್ಷ ಸಿದ್ಧಾಯಿನಿ ಸೇವಿತ. ಮಹಾವೀರ ಮೂರ್ಜಗ ಉದ್ಧಾರ, ಈ ಸಂಸಾರ ದುಃಖದ ಭಾರ, ನೀಗಲು ಮಾಡು ನೀ ಉಪಕಾರ. ಕೇಸರಿ ಲಾಂಛನ ಧರ ಶ್ರೀವೀರ, ಮಹಾವೀರ ಮಹಾವೀರ ಮೂರ್ಜಗ ಉದ್ಧಾರ. ಗೌತಮ ಗುಣಧರ ಮುನಿಗಣ ಭಾಸ್ಕರ, ಗೌತಮ ಗುಣಧರ ಮುನಿಗಣ ಭಾಸ್ಕರ. ಲೋಕದ ಜೀವಿಗೆ ಶಾಂತಿ ಸುಧಾಕರ, ಲೋಕದ ಜೀವಿಗೆ ಶಾಂತಿ ಸುಧಾಕರ. ಜನನ ಮರಣ ಭಯಹರ ಲಕ್ಷ್ಮೀವರ, ಜನನ ಮರಣ ಭಯಹರ ಲಕ್ಷ್ಮೀವರ. ಮಹಾವೀರ ಮೂರ್ಜಗ ಉದ್ಧಾರ, ಮಹಾವೀರ ಮೋಕ್ಷಕ್ಕೆ ಮಹಾದ್ವಾರ, ಸಾರ ಸದ್ಗುಣ ಮುನಿ ಹಾರ ಸುಧೀರ. ಮಹಾವೀರ ಮಹಾವೀರ ಮಹಾವೀರ.
ಗುರುಗಳ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮ್ ಬಹಳ ಹೆಮ್ಮೆ ವಿಷಯ ಅನ್ನಿಸ್ತದ. ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಗುರು ಹಿರಿಯರು, ಸಮಾಜದವರು, ಅಣ್ಣ ತಮ್ಮಂದಿರು, ಮಿತ್ರರು, ಹೀಗೆ ಒಬ್ಬರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ನಿಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಂಡಿರಿ. ಅದಕ್ಕೆಲ್ಲ ನಿಮ್ಮ ಹುಟ್ಟು ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮಂದರು, ಅಕ್ಕಂಗಿಯರು, ಊರ ಎಲ್ಲವನ್ನು ನಮ್ಮ ಕೇಳುಗರಿಗೆ ಹೇಳ್ರಿ. ನನ್ನ ಹೆಸರು ರತನ್ ಚಂದ್ ನೇಮಿನಾಥ್ ಕೋಟಿ. ನಾನು ಬಾಲ್ಯದಿಂದಲೂ ನಮ್ಮ ತಂದೆಯವರು ನನಗೆ ಬಹಳ ಉತ್ತಮವಾದಂತಹ ಸಂಸ್ಕಾರ. ಅವ್ರ ಹೆಸರು ಹೇಳ್ರಿ. ನೇಮಿನಾಥ್ ಮೋನಪ್ಪ ಕೋಟಿ ನಮ್ಮ ತಂದೆಯವರ ಹೆಸರು. ತಾಯಿ ಹೆಸರು ಪದ್ಮಾವತಿ ನೇಮಿನಾಥ್ ಕೋಟಿ. ತಂದೆಯಿಂದ ವಿಶೇಷವಾದಂತಹ ಸಂಸ್ಕಾರ ಮತ್ತು ನೀತಿ ಕಥೆಗಳನ್ನು ಪ್ರತಿನಿತ್ಯ ನನಗೆ ಅವರು ಹೇಳ್ತಾ ಇದ್ರು. ಅವ್ರೇನ್ ಮಾಡ್ತಿದ್ರು ತಂದೆ? ಅವರು ಸಣ್ಣ ವ್ಯಾಪಾರಿದ್ರು. ಹೀಗೆ ಅವರು ಎಷ್ಟು ನಾನು ನೆನೆಸಿದ್ರು ಕಡಿಮೆ. ನಮ್ಮ ತಂದೆಯವರು ಕಲಿಸಿದ್ದಂತೆ ಒಂದು ಪ್ರತಿಯೊಂದು ಗುಣನೂ ನನ್ನಲ್ಲಿ ಅದಾವಂತ ನಾನು ಆನಂದ ಅನಿಸ್ತದಿಂದ ಹೇಳ್ತಾ ಇದ್ದೇನೆ. ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ನೇಟಿವ್ ಪ್ಲೇಸ್ ಸಿರಿಶಾಡ ಅಂತ ಊರದರಲ್ಲಿ. ಹೈಸ್ಕೂಲ್ ಇಂಡಿ ಒಳಗಾಯ್ತು, ಟ್ರೈನಿಂಗ್ ಕಾಲೇಜ್ ಲಚ್ಚಾಣದೊಳಗಾಯ್ತು. ನಾನು ಮ್ಯಾಟ್ರಿಕ್ ಆದ ಕೂಡಲೇ ನನಗೆ ಗ್ರಾಮ ಸೇವಕ್ ಮತ್ತು ತಹಶೀಲ್ ಆಫೀಸ್ ಒಳಗೆ ಕ್ಲಾರ್ಕ್ ಅಂತ ನೌಕರಿ ಬಂತು. ನೀವು ಪ್ರಾಥಮಿಕ ಶಿಕ್ಷಣಕ್ಕೆ ನಿಮ್ಮ ಇದ್ರೊಳಗೆ ಆಯ್ತು, ಹೌದಲ್ರಿ? ನಿಮ್ಮ ಗುರುಗಳ ಹೆಸರು ಹೇಳ್ರಿ, ನನಪಿದ್ದಷ್ಟು. ಬೀಗ ಕುಲಕರ್ಣಿ ಅಂತ ಒಬ್ರು ಟೀಚರ್. ಆಮೇಲೆ ಸ್ನೇಹಿತರು ಇದ್ರಿ, ಬಾಲ್ಯ ಸ್ನೇಹಿತರು. ರೇವಣ ಸಿದ್ದಪ್ಪ, ನರಸಪ್ಪ, ಇವರ ನನ್ನ ಬಾಲ ಸ್ನೇಹಿತರು. ಈಗ ಈಗೂ ಕಾಂಟ್ಯಾಕ್ಟ್ ನಾಗ ಇದ್ದೀರಿ? ಆಮೇಲೆ ನಿಮ್ದು ನೀವು ಅವಾಗಿದ್ದಾಗ ನಿಮ್ಮ ಪ್ರಾರ್ಥನೆ ಇತ್ತೇನ್ರಿ ಸ್ಕೂಲ್ ಒಳಗೆ? ಜನಗಣಮನ ಅದು ಒಂದಿತ್ತು, ಮತ್ತೇನು ಶಾರದಾ ಸ್ತುತಿ ಏನಾರ ಇಲ್ಲ ನಿತ್ಯ ಸುದ್ದಿಗಳು ಹೇಳೋದು ಅವೆಲ್ಲ ನಡೀತಿದ್ರು, ಪೇಪರ್ ಅವೆಲ್ಲ ಮಾಡ್ತಿದ್ರು. ಈ ಪ್ರಾರ್ಥನೆ ಯಾಕೆ ಬೇಕು ಹೇಳ್ರಿ ನಮ್ಮ ಕೇಳೋದ್ರಿಗೆ? ಪ್ರಾರ್ಥನೆ ಯಾಕೆ ಬೇಕು ಅಂತಂದ್ರೆ ಆತ್ಮ ಸಂವೇದನೆಗಾಗಿ ಪ್ರಾರ್ಥನೆ ನಾವು ಮಾಡಬೇಕಾಗ್ತದೆ. ಆತ್ಮನ ಶುದ್ಧೀಕರಣಕ್ಕಾಗಿ ನಾವು ಪರಮಾತ್ಮನನ್ನು ನೆನೆಸಬೇಕಾಗ್ತದೆ. ಅದಕ್ಕಾಗಿ ಪ್ರಾರ್ಥನೆ ನಮ್ಮ ಜೀವನದೊಳಗೆ ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ. ಮತ್ತೆ ಸಮಾನತೆ ಕೊಡ್ತದ, ನಮಗೆ ಏಕಾಗ್ರತೆ ಅವತ್ ಬೆಳಗಿನಿಂದ ಆರಂಭ ಆಗ್ತದೆ. ಅದಕ್ಕೆ ನಮಗ್ ಪ್ರಾರ್ಥನೆ ಬೇಕು. ಯಾಕಂದ್ರೆ ಈಗೇನಾಗದೆ, ಈಗಿನ ಕಾಲದ ಎಲ್ಲ ಕಾನ್ವೆಂಟ್ ಸ್ಕೂಲ್ ಒಳಗೆಲ್ಲ ಪ್ರಾರ್ಥನೆ ಹೋಗ್ಬಿಟ್ಟದ. ಎಲ್ಲ ಅವ್ರು ಗ್ರೌಂಡಿಗೆ ಬರಬೇಕು, ಇದಕ್ಕೆ ಬರಬೇಕು, ಟೈಮ್ ಹೋಗ್ತದ ಅಂತ ಹೇಳ್ತಾರೆ ಅವರು. ಎಲ್ಲಾ ಕ್ಲಾಸಿನ ಹುಡುಗರು ಬರೋದು, ಪ್ರಾರ್ಥನೆ ಮಾಡೋದು, ಹೊಳ್ಳಿ ಹೋಗೋದು. ಅಟ್ಲೀಸ್ಟ್ ಅವರು ಫಸ್ಟ್ ಪೀರಿಯಡ್ ಅಂತಾರಲ್ಲ, ಮೊದಲೇ ಪೀರಿಯಡ್ ನಾಗ್ರೆ ತಮ್ಮ ಕ್ಲಾಸ್ನೊಳಗ್ರೆ ಪ್ರಾರ್ಥನೆ ಮಾಡಿಸ್ಬೇಕು. ಮುಂದೆ ಹೇಳ್ರಿ. ಮುಂದೆ ನಾನು ನೌಕರಿ ಬಂತ್ರಿ 1962 ಅಕ್ಟೋಬರ್ದೊಳಗೆ ನೌಕರಿ. ಅಪಾಯಿಂಟ್ಮೆಂಟ್ ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ್ ತಾಲೂಕು ರೇವೂರ್ ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ. ಎಷ್ಟು ವಯಸ್ಸಿತ್ತು ಅವಾಗ ನನಗೆ 18 ವರ್ಷ 3 ತಿಂಗಳಾಗಿತ್ತು ನನಗೆ ವಯಸ್ಸು. ಮುಂದೆ ನನಗೆ 2 ವರ್ಷದಾಗೆ ಅದು ಪೇ ಡಿಸ್ಬರ್ಸಿಂಗ್ ಸೆಂಟರ್ ಇತ್ತು. ಅಲ್ಲಿ ಹೆಡ್ ಮಾಸ್ಟರ್ ಟ್ರೈನಿಂಗ್ ಸರ್. ಅಲ್ಲಿ ಯಾರು ಟ್ರೈನಿಂಗ್ ಎಲ್ಲಿತ್ತು? ಅವ್ರದ್ದು ಹುನಗುಂದ ಎಲ್ಲಿ ಹಾಕಿದ್ರಿ. ಅದು ಎಷ್ಟು ತಿಂಗಳದ್ದು? ಅದು ಒಂದು 2 ವರ್ಷದಿತ್ತು ರೀ. 2 ವರ್ಷ ಟ್ರೈನಿಂಗ್ ಹೋದ್ರಿ? ನಾ ಹೋಗಿಲ್ರಿ, ಹೆಡ್ ಮಾಸ್ಟರ್ ಹೋದ. ಹೆಡ್ ಮಾಸ್ಟರ್ ಹೋದ. ನಾ ಮೊದಲೇ ಟ್ರೈನಿಂಗ್ ಮುಗಿಸ್ಕೊಂಡೆ ನೌಕರಿ ಸೇರಿದ್ದೆ. ಹೆಡ್ ಮಾಸ್ಟರ್. ಆದ್ರೆ ಹೆಡ್ ಮಾಸ್ಟರ್ ಯಾರು ಆಲಕ್ ತಯಾರಿದ್ದಿಲ್ಲ. ಅದನ್ನ ನೀವು ನೋಡ್ಕೊಂಡು ಅದನ್ನ ನನ್ನ ಮೇಲೆ ಕೊರಳಿಗೆ ಹಾಕಿದ ಕಡೆ ನಾ ಸಣ್ಣ ವಯಸ್ಸಿನ 22 ವರ್ಷದ 21 ವರ್ಷ ಆಗಿತ್ತು. ಹೆಡ್ ಮಾಸ್ಟರ್ ಆದ್ರಿ, ಎಲ್ಲ ನಿಗಿಸ್ಕೊಂಡು ಹೋದ್ರಿ. 20 ಮಂದಿ ಟೀಚರ್ ಸ್ಟಾಫ್. ಹೌದು, ಎಲ್ಲರಿಗೂ ಸರ್ವಿಸ್ ಬುಕ್, ಪೇ ಡಿಸೆಂಬರ್ ಸೆಂಟರ್ ಇತ್ತು. ಆಮೇಲೆ ನಿಮ್ ಕೆಳಗಿನ ಕೇಳಿದ ಶಿಕ್ಷಕರು ದೊಡ್ಡವ್ರು ಇರ್ಬೇಕಲ್ಲ? ಎಲ್ಲರೂ ದನಕ ಬಹಳ ದೊಡ್ಡವ್ರು, ನಾನೇ ಸಣ್ಣವ್ರು ಎಲ್ಲರೊಳಗೆ. ಅದಕ್ಕೆ ಗುಣ ಅನ್ನೋದು ಬಹಳ ಮಹತ್ವದ, ಜ್ಞಾನ ಅನ್ನೋದು ಬಹಳ ಮಹತ್ವ. ಅದಕ್ಕೆ ನಾವ್ ಹೇಳ್ತೀವಿ, ನಾವು ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅಂತ ಹೇಳ್ತೀವಿ ನಾವಿದ್ರೆ. ಮುಂದೆ ಹೇಳ್ರಿ. ಅದಕ್ಕೆ ನಾನು ಅಲ್ಲಿ ಅಂತಂದಾಗ ಊರು ಸರ್ಪಂಚನು ನನಗೆ ಹೆಡ್ ಮಾಸ್ಟರ್ ಆಗ್ರಿ ಅಂತಂದ. ಅಫ್ಜಲ್ಪುರ್ ಸಾಹೇಬರು ಸಹಿತ ನನಗೆ ಹೆಸರು ಸೂಚನೆ ಮಾಡಿದ್ರು. ಅನಿವಾರ್ಯವಾಗಿ ನಾನು ಹೆಡ್ ಮಾಸ್ಟರ್ ಆದೆ. ಎಲ್ಲರನ್ನು ಸಮಿತೋಗಿಸಿಗೋಸ್ಕೊಂಡು ಊರೊಳಗೆ ನಾಗರಿಕರನ್ನು, ವಿದ್ಯಾರ್ಥಿಗಳನ್ನು. ಅವಾಗ ನನಗೇನಾಯ್ತು, ನಾನು ಸ್ಕೂಲ್ದೊಳಗೆ ಒಂದು ಕಾರ್ಯಕ್ರಮ ಮಾಡ್ಬೇಕಾಯ್ತು ರೀ. ಒಂದು ದೊಡ್ಡ ಎಕ್ಸಿಬಿಷನ್ ತಯಾರು ಮಾಡಿದೆ. ಏನಿಲ್ಲ, ಅವಾಗ ಒಂದು 300 ಶಾಲೆಯ ಮಕ್ಕಳಿದ್ರು. ಆ ಒಂದೊಂದು ಹುಡುಗರು ಒಂದೊಂದು ವಸ್ತು ತರಬೇಕು. ನಿಮ್ಮ ಮನೆಯೊಳಗೆ ಯಾವ್ದು ಚಂದದ ಆ ವಸ್ತು ತರಬೇಕು ಅಂತ ಆ ಹುಡುಗರಿಗೆ ಆದೇಶ ಮಾಡಿದ ಕೂಡಲೇ ಎಲ್ಲ ಹುಡುಗರು ಒಂದೊಂದು ವಸ್ತು ತಂದು ಅದನ್ನೇ ನಾನು ಸಿಸ್ಟಮೆಟಿಕ್ಕಾಗಿ ಸ್ಕೂಲ್ದೊಳಗೆ ಇಟ್ಟುಕೊಂಡ ಒಂದು ಭಾಳ ಎಕ್ಸಿಬಿಷನ್ ಟೈಪ್ ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ಆಫೀಸರ್ ಬಂದ್ರಿ. ಅಚಾನಕ್ ಬಂದು ಅವ್ರು ಬಂದು ನೋಡೋರು ಆಶ್ಚರ್ಯ ಐತೆ ಅವ್ರಿಗೆ. ಇದು ಯಾವ ಸ್ಕೂಲ್ದೊಳಗೂ ಮಾಡಿಸಿದ್ದಲ್ಲ, ನೀವು ಮಾಡಿಸಿದ್ರಪ್ಪ ಅಂತ ನನಗೆ ಭಾಳ ವರ್ಣನೆ ಮಾಡಿ ನನಗೆ ನಿಮ್ಮ ಇಚ್ಛೆ ಏನದು ಹೇಳಿ ನಾನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ನಾನು ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡ್ರಿ ಅಂತ ಅಂದೆ. ಗುಲ್ಬರ್ಗ ಅಲ್ಲಿ ನಾನು ಮತ್ತೆ PUC ಅಟೆಂಡ್ ಆದ್ರೆ ಮತ್ತೆ ರೆಗ್ಯುಲರ್. ಎಲ್ಲಿ ಯಾವ ಕಾಲೇಜಿಗೆ ಹೋಗ್ತಿದ್ರಿ? SB ಶರಣಬಸವೇಶ್ವರ ಕಾಲೇಜ್ ಅಪ್ಪ ಕಾಲೇಜ್ ಅಂತೀವಿ. ಅಲ್ಲಿ PUC ಮಾಡ್ಕೊಂಡು ಮುಂದೆ ಮತ್ತೆ ನೌಕರಿ ಜಾಯ್ನ್ ಅದನ್ರಿ.
ಇಲ್ಲಿ ರೇವೂರ್ಗೆ ಅಲ್ಲ ಬಂದೆ. ನೀವು ಅಲ್ಲಿ PUC ಮಾಡೋ ಮುಂದೆ ಜಾಬ್ ಒಳಗೆ ಇದ್ದಿದ್ದಿಲ್ಲ. ಬಂದ್ಮೇಲೆ ಮತ್ತೆ ಜಾಯ್ನ್ ಆಗಿ ಮತ್ತೆ ಜಾಯ್ನ್ ಆಗಿ ಎಕ್ಸ್ಟರ್ನಲ್ BA MA ಮಾಡ್ಕೊಂಡೆ. ಲಾಸ್ಟ್ ಡಿಗ್ರಿ MA ಆಯ್ತು. MA ಆಯ್ತು. ಅಂದ್ರೆ ನೀವು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತೀವಲ್ಲ ಹಂಗ್ ಮಾಡ್ಕೊಂಡ್ರಿ. ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅವಾಗ ಗುಲ್ಬರ್ಗಾ ಯೂನಿವರ್ಸಿಟಿ ಇದ್ದಿದ್ದಿಲ್ಲ ಅವಾಗ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮಾಡ್ಕೊಂಡ್ರಿ. ಮುಂದೆ ನಿಮ್ಮ ಜೀವನ ವೈವಾಹಿಕ ಜೀವನ ಬಗ್ಗೆ ಹೇಳಿ. ವೈವಾಹಿಕ ಜೀವನ ಅಂತ ನನಗೆ 1964 ನಂದು ಲಗ್ನ ಆಯ್ತು ರೀ. ಅದು ಲಗ್ನ ಆಯಿತು ಅಂತಂದ್ರೆ ಏನಾಗಿತ್ತು ಅಂತಂದ್ರೆ ನಾನು ಒಂದು ಕನ್ಯಾ ನೋಡ್ಲಿಕ್ಕೆ ಹೋಗಿದ್ದೆ. ನಾನು ಆ್ಯಕ್ಚುಲಿ ನೌಕರಿ ಬೇಕಂತ ಹೋಗಿದ್ದೆ ನಮ್ಮ ಕಾಕವ್ರ ಹತ್ರ. ಆವಾಗ ಅವ್ರು ತಮ್ಮ ಸೋದರ ಸೊಸೆ ಕನ್ಯಾ ತೋರಿಸೋರು. ಅದು ಯಾವ ಡೇಟಿಗೆ ನಾನು ನೋಡಿದ್ದೆ ಅದೇ ಡೇಟಿಗೆ ನನಗೆ ಗೌರ್ಮೆಂಟ್ ಆರ್ಡರ್ ಬಂತು ರೀ. ಶಬಾಷ್. ಅದು ನನಗೆ ಕಾಕತಾಳೀಯ ನ್ಯಾಯ ಅನ್ನೋರಂಗೆ ಅದು ಒಳ್ಳೆ ಮುಹೂರ್ತ ಅನಿಸ್ತು. ಮುಂದೆ ಯಾವುದೋ ಕಾಮಧೇವನ್ ನಾನು ನೌಕರಿ ಮಾಡ್ಕೋತಿದ್ದಾಗ ಒಬ್ಬ ಲಿಂಗಾಯತರ ಹುಡುಗ ಕಾಮಧೇನು ಒಂದು ಪುಸ್ತಕ ತಂದು ಕೊಟ್ಟ, ದೊಡ್ಡದಿದ್ರು. ಅದರೊಳಗೆ ಭವಿಷ್ಯ ಮಾತು ಕಥೆ ಇತ್ತು. ಅದರೊಳಗೆ ಕನ್ಯಾ ಎಂಥ ಕನ್ಯಾ ನೋಡ್ಬೇಕಪ್ಪ ಅಂತಂದ್ರೆ ಅದ್ರೊಳಗೆ ಬರೆದಿದ್ರು. ಏನಂತಂದ್ರೆ ಯಾವ ಕನ್ಯೆ ನೋಡ್ಲಿಕ್ಕೆ ಹೋಗಿರ್ತೀರಿ ಆ ಕನ್ಯೆ ಕೈಯೊಳಗೆ ಫಲ ಪುಷ್ಪಗಳು ಇದ್ದು ಅಂತಂದ್ರೆ ಆ ಕನ್ಯೆನೇ ಮಾಡ್ಕೋಬೇಕು ಅಂತ ಬಂದಿತ್ತು. ಅವ್ರು ಬೀಗರು ಅದೇ ಟೈಪ್ ಮಾಡಿಸಿದ್ರು. ಇರ್ಲಂತೇವು. ಮುಂದೆ ಅದೇ ಪ್ರಕಾರ ಲಗ್ನ ಆಯಿತು, ಎಲ್ಲ ಆಯಿತು. ಈಗ ನನಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ಎಲ್ಲ ದೊಡ್ಡ ಉದ್ಯೋಗದೊಳಗಿದ್ದಾರೆ. 2 ಗಂಡು ಮಕ್ಕಳು 2 ಅರಿವಿ ಅಂಗಡಿ ಇದ್ದಾರೆ. ಭಾಳ ಉದ್ಯೋಗ ಚಲೋ ಇದ್ದಾರೆ. ವಯಸ್ಸು ಎಷ್ಟು? 84 ರೀ. ನೋಡ್ರಿ 84 ಅನ್ಸೋದಿಲ್ಲ ನಮಗೆ. ನೀವು 48 ಅನಿಸ್ತೀರಿ ನಮಗೆ. ಒಂದು ಹರಿತನ ಹಂಗದೆ ಉತ್ಸಾಹಿ ಜೀವನದ. ಆಮೇಲೆ ವೃತ್ತಿ ಪ್ರವೃತ್ತಿ ಎರಡೂ ಗೆದ್ದಿರಿ. ಆಮೇಲೆ ನೀವು ನಿಮ್ಮ ಜೀವನವನ್ನು ನೀವು ಪ್ರೀತಿಸ್ತೀರಿ. ಮನುಷ್ಯ ತನ್ನ ಜೀವನವನ್ನು ತಾನೇ ಮೊದಲು ಪ್ರೀತಿಸ್ಕೋಬೇಕು. ಅಂದ್ರೆ ಜೀವನ ಬದುಕು ಸಾರ್ಥಕ ಆಗ್ತದೆ. ಹೇಳ್ರಿ ಮುಂದೆ. ನಾನು ಯಾವಾಗಲೂ ಆನಂದ ಒಳಗಿರ್ತೀನಿ. ಆನಂದ ಒಳಗಿರ್ತೀರಿ, ದುಃಖ ಎಂದು ಅನುಭವಿಸುದಿಲ್ಲ. ಅಲ್ಲ ಇದರ ಗುಟ್ಟೇನು ನಮ್ಮ ಕೇಳುವರಿಗೆ ಹೇಳ್ರಿ. ಗುಟ್ಟು ಏನಂತಂದ್ರೆ ನನ್ನ ನಸೀಬು ಚಲೋ, ನನ್ನ ನನ್ನ ಪ್ರಾರಬ್ಧನೇ ಚಲೋ ಅದ. ಮೊದಲ ತಂದೆ ತಾಯಿ ಇದ್ರೆ ನನಗೆ ಯಾವುದೂ ಜವಾಬ್ದಾರಿ ಕೊಡಲಿಲ್ಲ, ತಾವೇ ಅನುಭವಿಸೋರು. ಮುಂದೆ ನನ್ನ ತಮ್ಮ ಅನಂತ ಅಂತ ನಾವಿದ್ದಾನ, ಅವ ನಾವು ಸಂಸಾರ ಜವಾಬ್ದಾರಿ ಅವ ನೋಡ್ಕೊಂಡು ಹೋದ. ನಾವು ಮುಂದೆ ಅಣ್ಣ ತಮ್ಮರು ಡಿವೈಡ್ ಆದೆವು. ಮುಂದೆ ಮಕ್ಕಳು ಬೇರೆ ಆದ್ಕೊಳ್ಳಿ 3 ತಿಂಗಳು ನಾನು ಮಾಡಿದ್ರೆ ನನ್ನ ಮಗ ದೊಡ್ಡ ಮಗ 18 ವರ್ಷ ಅಂತ ಅವನಿಗೆ ಜವಾಬ್ದಾರಿ ಕೊಟ್ಬಿಟ್ಟೆ. ನಾನು ಆರಾಮ್ ಸಂಗಟ ಇದ್ದೀನಿ. ಯಾವಾಗಲೂ ಕರ್ತವ್ಯ ಮಾತ್ರ ಪ್ರಾಮಾಣಿಕ ಸರಿ ಕರ್ತವ್ಯ ಮಾಡ್ತೀನಿ. ಕರ್ತವ್ಯ ಎಷ್ಟು ಚಲೋ ಮಾಡ್ತೀನಿ ಅಷ್ಟು ಸ್ವಾಧ್ಯಾಯನೂ ಮಾಡ್ತೀನಿ. ಸ್ವಾಧ್ಯಾಯ ಬೇಕು ಮನುಷ್ಯ. ಯಾವಾಗಲೂ ಧಾರ್ಮಿಕ ಪುಸ್ತಕ ಓದ್ತೀನಿ, ಧಾರ್ಮಿಕ ಪುಸ್ತಕ ಬರಿತೀನಿ. ಅಂದ್ರೆ ಧರ್ಮೋ ರಕ್ಷತಿ ರಕ್ಷತಾ ಅಂತೀವಲ್ಲ. ಹೌದೌದು. ನೀವು ಧರ್ಮವನ್ನು ನೀವು ಇದನ್ನ ಮಾಡ್ಲಿಕ್ಕತ್ತೀರಿ. ಅವಶ್ಯ. ನಿಮ್ಮ ಜೀವನಕ್ಕೆ ಆಧಾರ ಇಟ್ಕೊಂಡಿರಿ. ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಮುಂದೆ ಹೇಳಿ. ಮತ್ತು ನನ್ನ ಜೀವನದೊಳಗೆ ಹೆಚ್ಚು ನಾನು ಬೆಲೆ ಕೊಟ್ಟಿದ್ದು ನಮ್ಮ ತಂದೆ. ನೆಕ್ಸ್ಟ್ ತಾಯಿ. ಯಾಕಪ್ಪ ನಮ್ಮ ತಂದೆಗೆ ಯಾಕೆ ಅಷ್ಟಪ್ಪ ಅಂತಂದ್ರೆ ನನ್ನ ತಂದೆ ದಿನ ಅವರು ನನಗೆ ಎಲ್ಲರೂ ಅವು ಅಂತಾರ, ನೀವು ಅಪ್ಪರ್ಲಿಕ್ಕತ್ತೀರಿ. ನೀತಿ ಕಥೆ ಹೇಳ್ತಿದ್ರು ನನಗೆ ಅವರು. ನೀತಿ ಕಥೆ ಹೇಳ್ತಿದ್ರು. ಮತ್ತು ನೀನು ಕರ್ತವ್ಯ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಬೇಕಪ್ಪ ಅಂತ ಹೇಳಿದ್ರು. ಎಷ್ಟು ಮಹತ್ವ. ನನ್ನ ಜೀವನದೊಳಗೆ ಒಂದು ದಿವಸನೂ ಸಾಲಿ ತಪ್ಪಿಸಿ ಕೊಡ್ತಿದ್ದಿಲ್ಲ ಅವ್ರು ನನಗೆ. ಅಲ್ಲ ನೀವು ಪಿತೃವಾಕ್ಯ ಪರಿಪಾಲನೆ ಮಾಡಿರಲಿಲ್ಲ. ಅವಶ್ಯ. ಈಗ ನಾವು ಈ ಸಮಯದೊಳಗೆ ನಮ್ಮ ಅಯೋಧ್ಯ ರಾಮನ್ ನೆನಪು ಮಾಡ್ಬೇಕಾಗ್ತದೆ. ರಾಮ ತಂದೆ ಮಾತಿನಿಂದ ಮುಂದೆ ಹೋಗ್ತಾನೆ. ಯಾವ ಮಾತು ಮೀರಿಲ್ಲ ಅವ ರಾಮ ಇದ್ರೆ. ಹಂಗ ನೀವು ನಿಮ್ಮ ತಂದೆ ಮಾತು ಮೀರಿಲ್ಲ. ತಂದೆ ಮಾತು ಹೇಳಿದ ನೀತಿ ಕಥೆ ನಿಮಗೆ ಒಂದು ದೊಡ್ಡ ಆದರ್ಶ ಆಯ್ತು ಜೀವನಕ್ಕಿದ್ರೆ. ನಮ್ಮ ತಂದೆ ಹೇಳಿದ ದಿನ ಒಂದು ಕಥೆ ನೆನಪಿಟ್ಟು ನಾನು 4 ಪುಸ್ತಕಗಳನ್ನು ಬರ್ದೇನೆ ರೀ. ನೋಡ್ರಿ 108 ಕಥೆಗಳವರು ಎಂಟ್ರಿ ಮಾಡೀನಿ. ಆ ಪುಸ್ತಕ ಹೆಸರು ಹೇಳ್ರಿ. 108 ದೃಷ್ಟಾಂತ ಕಥೆಗಳು ಅಂತ ಪುಸ್ತಕ ಹೆಸರು. ಆ 432 ಕಥೆಯೊಳಗೆ ನಮ್ಮ ತಂದೆಯವರು ಹೇಳಿದ್ರೆ 260 ಕಥೆ ಅವರು ನಮ್ಮ ತಂದೆಯವರು ಎಲ್ಲ ನೆನ್ಪಿಟ್ಟಿದ್ದೇನೆ. ನೆನಪಿರ್ತಿದ್ದು. ಮತ್ತು ಅಲ್ಲಿಂದ ನನಗೆ ಮೊದಲ ನೌಕರಿ ಹೋಗೋದಕ್ಕಿಂತ ಮೊದಲು ನನಗೆ ಗ್ರಾಮ ಸೇವಕ ನೌಕರಿ ಬಂದಿತ್ತು, ತಹಶೀಲ್ದಾರ್ ಕ್ಲಾರ್ಕ್ ನೌಕರಿ ಬಂತು. ನಮ್ಮ ಅಪ್ಪ ಬೇಡ ಅಂದರು. ನಮ್ಮ ಬಿಜಾಪುರ ಜಿಲ್ಲಾದ್ರಿಗೆ ನೌಕರಿ ಅಂದ್ರೆ ಭಾಳ ಅಪೂಪ್ರ, ಸಿಗುವುದಿಲ್ಲ ಅಂತ ಹೇಳಿ. ಆದ್ರೂ ನಮ್ಮಪ್ಪ ಬೇಡ ಅಂತಾರಪ್ಪ, ಎಂತ ನಮ್ಮಪ್ಪ ಅಂತ ನಾ ಹತ್ತಿದ್ದೆವು. ಆದ್ರೆ ಅವ್ರು ಹೇಳಿದ್ರು, ಯಾಕಪ್ಪ ನೀವಿಲ್ಲ ಮಾಸ್ತರೇ ಯಾಕೆ ಕನ್ನಡ ಸಾರಿ ಮಾಸ್ತರ್ ಆಗ ಅದಕ್ಕೆ ಹೆಚ್ಚಿಗೆ ಬೇಡ ಅಂತನವ್ರು. ಯಾಕೆ ಅಂತ ಕೇಳ್ತಿದ್ದನು. ಉಳಿದ ನೌಕರಿ ಒಳಗೆ ಲಂಚ ತಿನ್ನಬೇಕಾಗ್ತದ, ಎಷ್ಟು ಲಂಚ ತಿನ್ನಲಾರ್ದಂತ ನೌಕರಿ ಮಾಸ್ತರ್ ಉತ್ತಮ ಗುಣಗಳು ಹೇಳ್ತೀನಿ ನಾನು. ಬೇರೆ ನೌಕರಿ ಅಂದ್ರೆ ಕಲುಷಿತ. ನೀವು ಅನಿವಾರ್ಯವಾಗಿ ತಿನ್ಬೇಕಾಗ್ತದೆ. ಅಲ್ಲಿಂದ ಶಿಕ್ಷಕಾದಿ ಅಂದ್ರೆ ಜ್ಞಾನ ದಾನ ಮಾಡುವಂತ ನಿನ್ನ ಕೆಲಸ ಆಗ್ತದ. ಮಕ್ಕಳ ಜೀವನವನ್ನು ರೂಪಿಸ್ತೀರಿ ನೀವು. ಅದು ನೀ ಮಾಡಿದೆ ಅಂದ್ರೆ ನಿನ್ನ ಮಕ್ಕಳ ಕಲ್ಯಾಣ ಆಗ್ತದೆ. ಇನ್ನೊಬ್ಬರ ಮಕ್ಕಳಿಗೆ ನೀ ಕಲ್ಯಾಣ ಮಾಡಿದೆ ಅಂದ್ರೆ ನಿನ್ನ ಮಕ್ಕಳ ಕಲ್ಯಾಣ ಆಗ್ತದೆ, ಆಟೋಮೆಟಿಕ್ ಆಗ್ತದಪ್ಪ. ನೀನು ಶಿಕ್ಷಕನೇ ಆಗುವಂತ ಹೇಳ್ತಿದ್ರು. ಕತ್ತಲೆಗೆ ಬೆಳಕಾಗ್ತೀರಿ ಶಿಕ್ಷಕರಂದ್ರೆ. ಮತ್ತೆ ಯಾವಾಗ ನಾವು ಊರಿಗೆ ಬಂದ ಅಂತಂದ್ರೆ ರಜಾ ಹಾಕಿದೇನು, ಈ ವರ್ಷ ಆಯ್ತು, ಈಗ ನಿನ್ಗೆ ಜುಲೈ ತಿಂಗಳದ, ಈಗ 8 ರಜಾ ಹೋಗ್ಯಾವ, ಇನ್ನು 8 ರಜಾ ಉಳ್ದಾವ, ಹಿಂಗೆ ಕೇಳ್ತಿದ್ರು ಅವ್ರು. ಇಲ್ಲ 15 ಈಗ 10 ಹೋಗ್ಯಾವ, ಇನ್ನು 5 ದಿವಸ ತಪ್ಪಿಸು, ಇದಕ್ಕೆ ಹೆಚ್ಚಿಗೆ ರಜಾ ತೊಗೋಬೇಡ ಅನ್ನೋರು.
ಸಾಲಿ ಹೊಟ್ಟೆ ತಪ್ಪಿಸಿ ಕೊಡ್ತಿದ್ದಿಲ್ಲ ನಮಗೆ ಅವ್ರು. ಏನ್ರಿ ಹಿಂಗೆ ಯಾವಾಗಲೂ ನನಗೆ ನೀತಿಯಿಂದ ನಡೀಲಿಕ್ಕೆ ಧರ್ಮದಿಂದ ನಡೀಲಿಕ್ಕೆ ಕಲಿಸಿದ್ರು ಅವ್ರು. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ನಾನು 3 ತಿಂಗಳ ಕಡಿಮೆ 40 ವರ್ಷ ಸರ್ವಿಸ್ ಮಾಡೀನಿ. ಅಂದ್ರೆ ವಯಸ್ಸು ಸಣ್ಣದಾಗೆ ಅಪಾಯಿಂಟ್ಮೆಂಟ್. ಹಾಂ, 18 ವರ್ಷ 3 ತಿಂಗಳಿಗೆ ನಿಮಗೆ 58 ಇತ್ತು ರಿಟೈರ್ಮೆಂಟ್? 58 ಇತ್ತು. 40 ವರ್ಷ 18 ಇರೋದು ಮತ್ತೆ 40 ವರ್ಷ ಮಾಡಿರಿ. ಈಗ ನೀವು ಯಾವ್ಯಾವ ಊರಿಗೆ ಒಟ್ಟಾರೆ ಸರ್ವಿಸ್ ಮಾಡಿದ್ರಿ? ಸರ್ವಿಸ್ ಮಾಡಿದ ಒಟ್ಟೆ ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ ತಾಲೂಕು ರೇವೂರು ಒಂದು, ನೆಕ್ಸ್ಟ್ ಇಂಡಿ, ಎರಡೇ ಕಡೆ ಲಾಂಗ್ ಇದ್ದೀರಿ. ಹಾಂ, ಲಾಂಗ್ ಪೀರಿಯಡ್ ಇದ್ದೀರಿ. 18 ವರ್ಷ ರೇವೂರ, 22 ವರ್ಷ ಇಂಡಿ. ಧ ದ ಸಾ ರೇ ಸಾ ಧ ಪ ಗರೆ ಗರೆ ಧ ಧ ಸಾ ಸರಿ ಗರಿ ಗ ಪ ಧ ಪದ ಸಾ. ಎನ್ನ ಮನ ಮಂದಿರದಲ್ಲಿ ನೀಳಿದು ಬಾ ಮಹಾವೀರ ಭಗವಾ. ಎನ್ನ ಮನ ಮಂದಿರದಲ್ಲಿ ನೀಳಿದು ಬಾ ಮಹಾವೀರ ಭಗವಾ. ಪ್ರಭುವರ ನಿವಾನಂದ ಸರೋವರ ರೂಪ ನಿಮ್ಮದು ಮಹಾಮನೋಹರ. ಪ್ರಭುವರ ನಿವಾನಂದ ಸರೋವರ ರೂಪ ನಿಮ್ಮದು ಮಹಾಮನೋಹರ. ಹಗಲಿರುಳಲಿ ನಿನ್ನಯ ಧ್ಯಾನ ಇಳಿದು ಬಾ ಮಹಾವೀರ ಭಗವಾನ್. ಇಳಿದು ಬಾ ಇಳಿದು ಬಾ ಇಳಿದು ಬಾ ಮಹಾವೀರ ಭಗವಾ. ಎನ್ನ ಮನ ಮಂದಿರದಲ್ಲಿ ನೀ ಇಳಿದು ಬಾ ಮಹಾವೀರ ಭಗವಾನ್. ಸುರಕಿನ್ನರ ಗುಣಧರ ಗುಣ ನುತಿಪರೋ ಯತಿಗಳು ನಿನ್ನ ಧ್ಯಾನ ಮಾಡ್ಪರೋ. ಸುರಕಿನ್ನರ ಗಣಧರ ಗುಣ ನುತಿಪರೋ ಯತಿಗಳು ನಿನ್ನ ಧ್ಯಾನ ಮಾಡ್ಪರೋ. ನುತಿಪರೆಲ್ಲರೂ ತವ ಯಶಗಾನ, ನುತಿಪರೆಲ್ಲರೂ ತವ ಯಶಗಾನ. ಇಳಿದು ಬಾ ಇಳಿದು ಬಾ ಮಹಾವೀರ ಭಗವಾ. ಎನ್ನ ಮನ ಮಂದಿರದಲ್ಲಿ ನೀ ಇಳಿದು ಬಾ ಮಹಾವೀರ ಭಗವಾನ್. ನಿನ್ನಯ ಆಶ್ರಯ ಪಡೆದವರನು ನೀ ಪಾರುಗಾಣಿಸಿದೆ ಭವಸಾಗರದಿ. ನಿನ್ನಯ ಆಶ್ರಯ ಪಡೆದವರನು ನೀ ಪಾರುಗಾಣಿಸಿದೆ ಭವಸಾಗರದಿ. ನೀನೇ ದಯಾನಿಧಿ ಭಗವಾನ್ ಮಹಾವೀರ. ನೀನೇ ದಯಾನಿಧಿ ಭಗವಾನ್ ಮಹಾವೀರ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಮಹಾವೀರ ಭಗವಾನ್. ಎನ್ನ ಮನ ಮಂದಿರದಲ್ಲಿ ನೀ ಇಳಿದು ಬಾ ಇಳಿದು ಬಾ ಇಳಿದು ಬಾ ಮಹಾವೀರ ಭಗವಾ. ಗುರುಗಳ, ನಮಗ ನೀವು 24 ತೀರ್ಥಂಕರ ಹೆಸರು ಹೇಳ್ತೀರಿ? ಹೇಳ್ರಿ. ವೃಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭು, ಸುಪಾರಿಶ್ವ, ಚಂದ್ರಪ್ರಭು, ಪುಷ್ಪಂತ, ಶೀತಲ, ಶ್ರೇಯಾಂಸ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂತು, ಅರಹ, ಮಲ್ಲಿ, ಮುನಿಸುವ್ರತ, ನಮಿ, ನೇಮಿ, ಪಾರ್ಶ್ವ, ವರ್ಧಮಾನ. ಜೈ ಜಿನೇಂದ್ರ. ತೀರ್ಥಂಕರು ಅಂತ ನಾವು ಯಾರಿಗೆ ಕರಿಬೇಕು? ಯಾರು ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿ, ಸಮಸ್ತ ಪರಿಗ್ರಹವನ್ನು ತ್ಯಾಗ ಮಾಡಿ, ಕ್ರೋಧಮಾನ ಮಾಯಾಲೋಭ ಕಷಾಯಗಳನ್ನು ತ್ಯಾಗ ಮಾಡಿ, ಶಾಂತ ಮನಸ್ಸಿನಿಂದ ಸಂಯಮವನ್ನು ಧಾರಣೆ ಮಾಡಿ, ಘೋರ ತಪಸ್ಸನ್ನು ಮಾಡಿ, ಕರ್ಮಕ್ಷಯವನ್ನು ಮಾಡಿಕೊಂಡು, ಘಾತಿ ಕರ್ಮ ಅಂತ 4 ಅದಾವ್ರಿ. ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ. ಈ 4 ಘಾತಿಯ ಕರ್ಮಗಳನ್ನು ನಾಶ ಮಾಡಿಕೊಂಡು ಯಾರು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಂಡಾರ ಅವರಿಗೆ ಅರ್ಹಂತರು ಅಂತಾರೆ. ಅವ್ರಿಗೆ ತೀರ್ಥಂಕರನು ಆಗ್ಬೋದು. ತೀರ್ಥಂಕರು ಯಾರು ಆಗ್ಬೇಕಂದ್ರೆ ಅರ್ಹಂತರು ಎಲ್ಲರೂ ಆಗ್ತಾರೆ. ಆದ್ರೆ ತೀರ್ಥಂಕ ಹಿಂದಿನ ಭಾವದೊಳಗೆ ಷೋಡಶ ಕಾರಣ ಭಾವನ ಯಾರು ಚಿಂತನೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡ್ಕೊಂಡು ಪ್ರಾಪ್ತಿ ಮಾಡ್ಕೊಡ್ತಾರೆ ಅವ್ರಿಗೆ ತೀರ್ಥಂಕರ ನಾಮಕರಣ ಮಾಡ್ತಾರೆ. ಅವ್ರಷ್ಟೇ ತೀರ್ಥಂಕರ ಆಗ್ತಾರೆ. ಇವಾಗ ನಾವು ಮಹಾವೀರ ಜಯಂತಿ ಮಾಡಿದೀವಲ್ಲ, ಮಹಾವೀರರ ಹುಟ್ಟು, ಬದುಕು, ಸಾರ್ಥಕತೆ, ಅವರ ಸಂದೇಶ ನಮಗೇನು ಕೊಟ್ಟು ಹೋದ್ರು ಎಲ್ಲಾನು ಹೇಳ್ಬೇಡಿ. ಮಹಾವೀರರು ಹುಟ್ಟಿದ್ದು ಕುಂಡಲಪುರ. ಅವ್ರ ಪೂರ್ವಭಾವದೊಳಗೆ ಅವರು ಪುರೂರವ ಅನ್ನೋಂಥ ಒಬ್ಬ ಬೇಡ ಇದ್ದ, ಬಹಳ ಕ್ರೂರ ಇದ್ದ, ಬೇಡ ರಾಜ ಇದ್ದವ. ಅವ ಕ್ರೂರ ಇದ್ದವ. ಅವನಿಗೆ ಅಕಸ್ಮಾತ್ ಅವನ ಪುಣ್ಯದ ಓದೆ ಬಂತು. ಅವರಿಗೆ ಸಾಗರಸೇನ ಮುನಿಗಳು ದರ್ಶನ ಆಯ್ತು. ಆ ಸಾಗರಸೇನ ಮುನಿಗಳಿಗೆ ನಮಸ್ಕಾರ ಮಾಡ್ದ. ಅವ್ರ ಮುಂದೆ ಕೂತು ಅವ್ರಿಗೆ ಬೇಡ್ಕೊಂಡ. ಅವ್ರ ಕಡೆಯಿಂದ ವ್ರತ ತಗೊಂಡ. ಮಾಂಸ ಮತ್ತು ಜೇನುತುಪ್ಪ 2 ನಾವು ತ್ಯಾಗದವ ಅಂತ ಹೇಳ್ಕೊಂಡ.
ಏನ್ರಿ ಅವೆರಡು ತ್ಯಾಗ ಮಾಡ್ಕೊಂಡು ವ್ರತ ತೊಗೊಂಡ ಮುಂದೆ ಅವ್ನಿಗೆ ಎಷ್ಟೋ ಪ್ರಸಂಗ ಬಂತ್ರಿ ಅವು ಸೇವನೆ ಮಾಡುವಂಥದ್ದು. ಆದರೂ ಅವ್ನು ಸೇವನೆ ಮಾಡಲಿಲ್ಲ. ಮನೋನಿಗ್ರಹ ಮಾಡ್ಕೊಂಡು ತ್ಯಾಗ ಮಾಡಿಬಿಟ್ಟ. ಆ ಮುಂದೆ ಅವು ಸತ್ತು ಅವೇನಾತನ್ರಿ ಅಂತಂದ್ರೆ ಆದಿನಾಥ ತೀರ್ಥಂಕರ ಮೊಮ್ಮಗ ಭರತ ಚಕ್ರವರ್ತಿ ಮಗ ಮರೀಚಿಯಾಗಿ ಹುಡ್ತಾನೆ. ಏನ್ರಿ ಆ ಮರೀಚಿಯಾಗಿ ಹುಟ್ಕೊಂಡ ಅವೇನು ಮಾಡ್ತಾನೆ ಮುಂದೆ ಆದಿನಾಥ ತೀರ್ಥಂಕರು ಅಜ್ಜನ ಕೂಡ ದೀಕ್ಷಾ ತೊಗೊಳ್ತಾ ಯಾರತಾನ, ದೀಕ್ಷಾನು ತೋತಾನ. ಆದ್ರೆ ಅವನಿಗೆ ದೀಕ್ಷೆ ಸಾಧಿಸಲಿಲ್ಲ, ಹಸಿವೆ ನೀರಿಗೆ ತಾಳಲಿಲ್ಲ ಅವನಿಗೆ. ಯಾಕಂದ್ರೆ ಮುನಿಯಾದ ಬಳಿಕ ದಿವಸದಾಗ ಒಂದೇ ಸಲ ಆಹಾರ ನೀರು ತಗೋಬೇಕಾಗ್ತದೆ, ಅವನಿಗೆ ಸಾಧ್ಯ ಆಗಲಿಲ್ಲ. ಅವೇನು ಮಾಡ್ದ ದೀಕ್ಷಾ ಛೇದ ಮಾಡ್ಕೊಂಡು ಮಿಥ್ಯಾತ್ವ ಪ್ರಸಾರ ಮಾಡ್ಕತ್ತಾನ. ಏನ್ರಿ ಅದ್ರ ಕೆಟ್ಟ ಕರ್ಮ ಕಟ್ತು. ಆದರೂ ಪೂರ್ವದೊಳಗೆ ಸ್ವಲ್ಪ ದಿವಸ ಅವನು ಸಂಯಮ ಪಾಲನೆ ಮಾಡಿದ್ದಕ್ಕೆ ಮತ್ತೆ ಅವನ ಸ್ವರ್ಗದ ದೇವಾಗಿ ಹುಡ್ತಾನೆ. ದೇವಾಗಿ ಹುಟ್ಟಿ ಮತ್ತೆ ಮನುಷ್ಯ ಆಗ್ತಾನ. ಆಗ ಹಿಂಗೆ ನರಕದಾಗ ಹೋಗ್ತಾನ, ತಿರ್ಯಂಚ ಆತನ, ಪ್ರಾಣಿ ಆತನ, ಮತ್ತು ಏಕೆಂದ್ರೆ ಜೀವ ಆತನ. ಈ ರೀತಿ ಓಡಾಟ ನಡೀತಾ ಭಾಳ ಎಷ್ಟು ತಿರುಗಿ ಮುಂದೆ ಕೊನೆಗೆ ಮಹಾವೀರ ಅಂತಿಮ ತೀರ್ಥಂಕರ ಮಹಾವೀರ ಆಗುವಂಥ ಪ್ರಸಂಗ ಬರ್ತಾರೆ ಅವ್ನು. ನೋಡ್ರಿ. ಅದಕ್ಕೂ ಮೊದಲು 10 ಭವ ಅವನು ಸಿಂಹವಾಗಿ ಹುಟ್ಟತಾನೆ ನೋಡ್ರಿ. ಸಿಂಹವಾಗಿ ಹುಟ್ಟಿಕೊಂಡು ಏನಾಗ್ತದ, ಅವೇನು ಮಾಡ್ತಾನೆ ಸಿಂಹ ಒಂದು ದಿವಸ ಚಿಗರಿ ಹೊಡೆದು ತಿಂತಿರ್ತಾನೆ. ಚಿಗರಿ ತಿಂತಿರ್ತಾನ, ಮುಖಕ್ಕೆಲ್ಲ ರಕ್ತ ಹತ್ತಿರ್ತದ. ಆ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ಇಬ್ಬರು ಚಾರಣ ವೃದ್ಧಿದಾರಿ ಮುನಿಗಳು ಹೋಗ್ತಿರ್ತಾರೆ. ಅವ್ರಿಗೆ ನೆದರಿ ಬೀಳ್ತಾರೆ. ಅವ್ರು ಇಳಿದು ಬಂದು ಎದುರು ನಿಂದಿರ್ತಾರೆ. ಸಿಂಹನ ಎದುರ, ಹೇ ವನರಾಜ್, ನೀ ಈ ಭವದಿಂದ 10ನೇ ಭವದೊಳಗೆ ನೀನು ತೀರ್ಥಂಕರಾಗಮಿದ್ದೀರಿ, 3 ಲೋಕಕ್ಕೆ ನೀನು ಪೂಜ್ಯ ಒಡೆಯಾಗಮಿದ್ದೀರಿ, ನಿನಗಿದು ಶೋಭಾ ಕೊಡುವುದಿಲ್ಲ. ಅದಕ್ಕೆ ನೀ ಹಿಂಸೆಯನ್ನು ತ್ಯಾಗ ಮಾಡು, ಶ್ರಾವಕ ವ್ರತ ಸ್ವೀಕಾರ ಮಾಡು, ಅಹಿಂಸಾ ಧರ್ಮ ಸ್ವೀಕಾರ ಮಾಡು ಅಂತ ಉಪದೇಶ ಮಾಡಿದ್ಕೊಳ್ಳಿ ಅಳ್ಳಕ್ಕೆ ಶುರು ಮಾಡ್ತದೆ ಸಿಂಹ. ಪಶ್ಚಾತ್ತಾಪ ಆಯ್ತು ಅದಕ್ಕೆ. ಇಷ್ಟು ದಿವಸ ನಾ ಎಷ್ಟು ತಪ್ಪು ಮಾಡಿನಪ್ಪ ಅಂತ ಪಶ್ಚಾತ್ತಾಪ ಆಗಿ ಆಗಿಂದಾಗ ಶ್ರಾವಕ ವ್ರತ ಸ್ವೀಕಾರ ಮಾಡ್ತದೆ. ಅದು ಮುಂದೆ ಸಾಯೋ ತನಕ ಹರಿಯೋ ನೀರು ಕುಡಿತದ, ಒಣಗದ ಎಲೆ ತಿಂತದ್ರಿ. ಸಿಂಹ ಅಷ್ಟು ಮಾಡಿ ಸತ್ತ ಬಳಕ ಮತ್ತೊಂದು ಕಡೆ ಮನುಷ್ಯ ಸ್ವರ್ಗದ ದೇವಾಗಿ ಹುಡ್ತಾನ. ಅಲ್ಲಿಂದ ಬಂದು ಮತ್ತೆ ಮನುಷ್ಯ ಆಗ್ತಾನೆ. ನಂತರ ರಾಜ್ಕುಮಾರನ ಮಗ ಆಗಿ ಅವಾಗ ಅವ ಏನು ಮಾಡ್ತಾನೆ ರೀ, ಅವ ಬೇಕಾದಷ್ಟು ಐಶ್ವರ್ಯ ಇದ್ದರೂ ಸಹಿತ ಅದನ್ನು ತಿರಸ್ಕಾರ ಮಾಡ್ಕೊಂಡ ಬರೀ ಶಾಸ್ತ್ರ ಓದಿದ ಸ್ವಾಧ್ಯಾಯ ಆತ್ಮಚಿಂತನೆ ಮಾಡ್ಕೋತ ಷೋಡಶಕಾರಣ ಭಾವನಾ ಚಿಂತನೆ ಮಾಡ್ತಾನೆ. ಷೋಡಶಕಾರಣ ಭಾವನಾ ಚಿಂತನೆ ಮಾಡಿಕೊಂಡು ತೀರ್ಥಂಕರ ನಾಮಕರಣ ಕಟ್ಕೊಂಡ್ಕೊಂಡು ಮುಂದೆ ಮಹಾವೀರ ತೀರ್ಥಂಕರಾಗಿ ಹುಡ್ತಾನ. ಸಿದ್ಧಾರ್ಥ ರಾಜ ಪ್ರಿಯಕಾರಿಣಿ ದೇವಿ ತಾಯಿ ಹೊಟ್ಟಿಂದ ಹುಟ್ಟತಾರ, ಅವನೇ ಮಹಾವೀರ ಮುಂದೆ. ಈಗ ಅವರು ಸಾರಿದ ಸಂದೇಶಗಳನ್ನು ಹೇಳ್ರಿ. ಮಹಾವೀರ ಸ್ವಾಮಿ ಏನಂತಂದ್ರೆ ಅವರು ಸಂದೇಶ ಕೊಟ್ಟರು ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲು ಮಿಥ್ಯಾತ್ವನು ತ್ಯಾಗ ಮಾಡಿ. ಮಿಥ್ಯಾತ್ವ ಅಂದ್ರೆ ತಪ್ಪು ಕಲ್ಪನೆ ಏನು ಮಾಡ್ತೀರಿ ಜೀವನದೊಳಗೆ, ಅದು ನಿಮ್ಗೆ ಬಹಳ ನುಕ್ಸಾನ್ ಆಗ್ತದೆ. ತದನಂತರ ಸತ್ಯ, ಅಹಿಂಸೆ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನುವಂಥ 5 ನಿಯಮ ಹೇಳ್ತಾನೆ. ಆ 5 ನಿಯಮಗಳನ್ನು ಪರಿಪಾಲನೆ ಮಾಡ್ರಿ. ಮುಂದೆ ಅನೇಕಾಂತವಾದ ಅಂತ ಹೇಳ್ಕೊಂಡು ಅವರು ಒಂದು ವಿಷಯ ಹೇಳ್ತಾರೆ. ಮುಂದೆ ಅದು ಯಾಕೆ ಹೇಳ್ಬೇಕಂತ ಪ್ರಸಂಗ ಬರ್ತದ್ರೆ, ಸಿದ್ಧಾರ್ಥ ರಾಜ ಅವರು 9 ಅಂತಸ್ತು ಮನೆ ಇರ್ತದ್ರಿ ಆಗಿನ ಕಾಲಕ್ಕೆ ರೀ. ಕೆಳಗಿನ ಅಂತಸ್ತೊಳಗೆ ತಾಯಿ ಏನೋ ಕೆಲಸ ಮಾಡ್ತಿರ್ತಾಳ. ಆ ಮಹಾವೀರ ಗೆಳೆಯರು ಬರ್ತಾರ. ಅವ ಮಹಾವೀರ ಎಲ್ಲೇನ ಅಂತ ಕೇಳ್ತಾರ. ಮಹಾವೀರ ಮ್ಯಾಗ ಇದ್ದಾನ ಅಂತ ಹೇಳ್ತಾರ. ಅವಾಗ ದುಡ್ಡು ಮ್ಯಾಗ ಹೋಗ್ತಾವ ಹುಡುಗರು. ಅಲ್ಲಿ ಮ್ಯಾಗ ಹೋಗಿ ಅವ್ರ ಅಪ್ಪ ಇರ್ತಾನೆ ಸಿದ್ಧಾರ್ಥ ರಾಜ. ಅಪ್ಪ ಮಹಾವೀರ ಎಲ್ಲೇನ ಕೇಳಗಾನ ಅಂತ ಹಿಂಗೆ 2-3 ಸಲ ಓಡಾಡ್ತಾವ ಹುಡುಗರು. ಕಡಿ ಮಹಾವೀರಿಗೆ ಎಚ್ಚರ ಆತ. ಅವನ ನಡುವಿನ 4ನೇ ಅಂತಸ್ತೊಳಗೆ ಧ್ಯಾನ ಕೂತಿರ್ತಾನೆ. ಕೆಳಗೆ ಬಂದೊಳಕ ಹುಡುಗರು ಏನಂತವ, ಏನೋ ನಿಮ್ಮ ಅವ್ವ ಅಪ್ಪ ಎಷ್ಟು ಸುಳ್ಳು ಹೇಳ್ತಾರ ಅಂತಂದ. ನಮ್ಮ ಅವ್ವ ಅಪ್ಪ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಅಂತ. ಅಲ್ಲ ಇವನ ಅವ್ವ ಮ್ಯಾಗನಕ್ಕೆ ಅಪ್ಪ ಕೆಳಗನವ ಅಂದ್ಗಳು ಮಹಾವೀರ ಅಂತಾನೆ, ಇದು ನಾಳೆ ಹೇಳ್ತೀನಿ ಅಂತಾನೆ. ಮಹಾವೀರ ಹೋಗಿ ಮನೆ ಬಾಗಿಲು ಹಾಕೊಂಡು ಕೂತ್ ಬಿಡ್ತಾನೆ. ಊಟ ಇಲ್ಲ ಏನಿಲ್ಲ, ಕೂತು ಏಕಾಂತ ಚಿಂತನೆ ಮಾಡ್ತಾನೆ. ಅವನ ಅಪೇಕ್ಷೆಂದೂ ಸತ್ಯ ಖರೆ, ನಾ ಮ್ಯಾಗಿದ್ದು. ಅಪ್ಪನ ಅಪೇಕ್ಷೆ ಕೆಳಗಿದ್ದು ಸತ್ಯದ. ಅಂದ್ರೆ ಒಂದು ಪ್ರಶ್ನೆ ಒಂದು ಉತ್ತರ ಬದಲಿ 2 ಹೆಂಗ್ ಉತ್ತರ ಆಗ್ಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಿ ಅದಕ್ಕೆ ಏನ್ ಮಾಡ್ತಾನೆ, ಅದಕ್ಕೆ ಅನೇಕಾಂತವಾದ ಅಂತ ಹೆಸರು ಕೊಡ್ತಾನೆ. ಒಂದು ವಸ್ತು ಅನೇಕ ಧರ್ಮ ಅದಾವ. ಒಂದು ವಸ್ತು ಇದ್ರು ಸಹಿತ ಅನೇಕ ಧರ್ಮ ಅದಾವ. ಒಂದು ಮಾತಿದ್ರು ಅನೇಕ ಉತ್ತರಗಳು ಸಿಗ್ತಾವ. ತಾಯಿ ಅಪೇಕ್ಷೆ ಅಂದ್ರೆ ಸತ್ಯ, ತಂದೆ ಅಪೇಕ್ಷೆ ಅಂದ್ರೆ ಸತ್ಯ. ಅದಕ್ಕೆ ಅನೇಕಾಂತವಾದನೆ ಅವನು ಬಂದು ಮಹಾವೀರ ಸ್ವಾಮಿ ಎಲ್ಲರಿಗೆ ಹೇಳ್ತಾನೆ. ಅವಾಗ ಎಲ್ಲ ಹುಡುಗರು ಒಪ್ಕೋತಾವ್ರಿ. ಆ ಅನೇಕಾಂತವಾದ ಮೊದಲು ಯಾವ ತೀರ್ಥಂಕರು ಹೇಳಿದ್ದಿಲ್ಲ, ಅದು ಮಹಾವೀರ ತೀರ್ಥಂಕರು ಹೇಳಿದ್ರಿ. ಅವಾಗ ನಡುವೆ ಅನೇಕಾಂತವಾದ ನಾವು ಉಪಯೋಗ ಮಾಡಿದ ಜೀವನದೊಳಗೆ ಜಗಳ ಬರಂಗಿಲ್ಲ, ಬರೋದಿಲ್ಲ. ಇದು ಮಹಾವೀರ ಸ್ವಾಮಿ ಹೇಳಿದ್ದು. ಈ ಪ್ರಕಾರ ಮಹಾವೀರ ಸ್ವಾಮಿ ಕೆಲವು ತಂತು ಸಿದ್ಧಾಂತ ಹೇಳಿದ್ರು. ಅದನ್ನ ಕಷಾಯ ಮಂದ ಮಾಡ್ರಿ, ಮೋಹ ಕಡಿಮೆ ಮಾಡ್ರಿ, ರಾಗದ್ವೇಷ ಬಿಟ್ಟುಬೇಡ್ರಿ, ಪರವಸ್ತು ನಂದು ಅನ್ಬೇಡ್ರಿ, ಮತ್ತು ನಿಮ್ಮ ಮನಸ್ಸಿಗೆ ಮತ್ತು ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡಬೇಡ್ರಿ. ಪ್ರತಿಯೊಂದು ಜೀವಕ್ಕೂ ಅದರದೇ ಅದಕ್ಕೆ ಆ ಜೀವಕ್ಕೆ ತನ್ನ ಜೀವ ಭಾಳ ಪ್ರೀತಿ ಇರ್ತದೆ. ನಿನ್ನ ಜೀವ ಹೆಂಗೆ ಪ್ರೀತಿ ಅದ ಹಂಗೆ ಅದ್ರ ಜೀವಕ್ಕೂ ಪ್ರೀತಿ ಅದ. ಹಿಂಸಾ ಮಾಡಬೇಡ್ರಿ, ಮತ್ತು ನೀನು ಬದುಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡು. ಹೀಗೆ ಅನೇಕ ಮಹಾವೀರ ಸ್ವಾಮಿಗಳು ಸಂದೇಶ ಕೊಟ್ಟರು. ಆತ್ಮ ಮತ್ತು ಮನಸ್ಸು ಬಗ್ಗೆ ಹೇಳ್ರಿ. ಹೌದು, ಪ್ರತಿಯೊಂದು ಶರೀರದೊಳಗೂ ಕೂಡ ಆತ್ಮನೂ ಅದ, ಮನಸ್ಸು ಅದ. ಅದರ ಲಕ್ಷಣ ಬೇರೆ ಬೇರೆ ಅವ್ರೆ. ಆತ್ಮ ಶರೀರ ತುಂಬ ಅದಾರ.
ಹೌದು. ನೇನ್ರಿ ಮನಸ್ಸ ಈ ಎದೆಯೊಳಗೆ ಮಾತ್ರ ಹುಟ್ಟುತ್ತದೆ. ಹೌದು. ನೇನ್ರಿ ಆತ್ಮ ಜ್ಞಾತ ಇದ್ದ ದ್ರಷ್ಟ ಇದ್ದ ಅದು ಚೇತನ ಅದ ರೀ, ಆದ್ರೆ ಇದು ಅಚೇತನ ಅದ ರೀ. ಅಚೇತನ. ಪುದ್ಗಲ ಕಬ್ಬಿಣದಂಗೆ ಕಲ್ಲಿದ್ದಂಗೆ ಕಟ್ಟಿಗಿದ್ದಂಗೆ ಇದು ಯಾವುದು ಮನಸ್ಸ. ಇವೆರಡೂ ನಮ್ಮ ದೇಹದಾಗ ಚಂಚಲ ಒಂದದಲ್ಲ. ಹಾ ಅದು ಗುಣಾನು ಚಂಚಲ ಅದ್ರಿ. ಅದೇ ಇವೆರಡೂ ನಮ್ಮ ದೇಹದಾಗ ಅವ. ನಾವು ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಈ ಎರಡರ ಪೈಕಿ ಒಂದ್ರ ಮಾತು ಕೇಳೇಬೇಕು. ಹೌದು. ಇವು ಎರಡರ ಪೈಕಿ ಎರಡರದ್ದು ಮಾತು ಕೇಳಂಗಿಲ್ಲ, ಅದು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಇವು ಎರಡರ ಪೈಕಿ ಒಂದರ ಮಾತು ಕೇಳಿನ ಯಾವುದೇ ಕೆಲಸ ಮಾಡ್ತಿರ್ತೇವೆ. ಅದಕ್ಕಾಗಿ ಇವು ಎರಡರ ಬಗ್ಗೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದಲ್ಲಿ ಫಂಕ್ಷನ್. ಏನಪ್ಪ ಇವೆರಡರ ಬಗ್ಗೆ ಸಾಮಾನ್ಯವಾಗಿ ನಮಗೆ ಆ ಲಕ್ಷಣ ತಿಳ್ಕೊಬೇಕಂತಂದ್ರೆ, ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಬಂದು ಅವ್ರು ಏನೋ ಕೆಲಸ ಮಾಡೋ ಹೊತ್ತಿನಾಗ ಅವ್ರ ಕಿಶದೊಳಗೆ 1,000 ರೂಪಾಯಿ ಕೆಳಗೆ ಬೀಳ್ತಾವೆ. ಆವಾಗ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹಂಗೆ ಹೋಗಿಬಿಡ್ತಾರೆ. ಆವಾಗ ನಾನು ನೋಡ್ತೀನಿ, ಆವಾಗ ನನಗೆ ಏನಿಸ್ತು, ಪಟ್ನೆ ಚಾನ್ಸ್ ಆಯ್ತು ತಗೋಂತದ ನನ್ನ ಮನಸ್ಸಿನೊಳಗೆ ಶರೀರದೊಳಗಿಂತ ತೋಳಕ್ಕೆ ನಾ ಕೈ ಹಾಕಿ ತೋಳಕ್ಕೆ ಹೋಗ್ತೀನಿ. ಅವಾಗ ಇನ್ನೊಬ್ಬರು ನನ್ನ ಶರೀರದೊಳಗಿಂದ ಮತ್ತೊಂದು ಉದ್ಗಾರ ಬರ್ತದೆ, ತಗೋಬೇಡ ಪಾಪ ಆಗ್ತದೆ ತೊಗೊಂಡಿದ್ರೆ, ಕಳ್ತನ ಅನಿಸ್ತದ, ಇನ್ನೊಬ್ರು ದುಡ್ಡು ಮುಟ್ಟಬಾರ್ದು, ಅದು ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಮೊದಲು ತಗೋ ಅಂದವ್ರು ಯಾರು, ತಗೋ ಬೇಡ ಅಂದವ್ರು ಯಾರು ಚಿಂತನೆ ಮಾಡಿದಾಗ ತಗೋ ಅಂದವರು ಮನಸ್ಸ, ಚಂಚಲಮಯವಾದಂಥ ಮನಸ್ಸ. ತಗೋ ಬೇಡಪ್ಪ ಪಾಪ ಆಗ್ತದೆ ಅಂತಂದವ್ರು ಯಾರು, ಆತ್ಮ. ಅದಕ್ಕೆ ಜೀವನದೊಳಗೆ ಮನಸ್ಸಿನ ಮಾತು ಕೇಳೋರು ಯಾರು, ಸಂಸಾರಿ ಜೀವಗಳಾಗ್ತಾರೆ. ಹೌದು, ಸಂಸಾರಿ ಜೀವನ. ಆತ್ಮನ ಮಾತು ಯಾರು ಕೇಳ್ತೀವಿ ಅವ್ರು ಮಹಾಪುರುಷ ಆಗ್ತೇವೆ, ಜ್ಞಾನಿಗಳು ಆಗ್ತಾರೆ. ಈ ರೀತಿಯಾಗಿ ಮನಸ್ಸು ಮತ್ತು ಆತ್ಮ ಇವೆರಡೂ ನಮ್ಮ ದೇಹದೊಳಗೆ ಎತ್ಕೊಂಡು ಕೆಲಸ ಮಾಡ್ತಿರ್ತವೆ ಯಾವಾಗಲೂ. ಅದಕ್ಕೆ ನಾವು ಹೆಚ್ಚಾಗಿ ಆತ್ಮನ ಮಾತು ಕೇಳಬೇಕು ಅಂತ ಅರ್ಥ. ಆತ್ಮ ಮಾತು ನಾವು ಕೇಳಬೇಕು, ಮನಸ್ಸಿನ ಮಾತು ಕೇಳಬಾರ್ದು ಅಂತ ನೀವು ಹೇಳಿಕತ್ತೀರಿ. ಈಗಿದ್ದರೆ ನಮ್ಮ ಜಿನಧರ್ಮ, ಜೈ ಜಿನೇಂದ್ರ, ಧನ್ಯ ಧನ್ಯ ಜಿನಧರ್ಮ ನಮ್ಮದು, ಭವಸಾಗರದಿಂ ಮೇಲೆತ್ತುವುದು, ಧನ್ಯ ಜಿನೇಶ್ವರ, ಧನ್ಯ ಜಿನಾಗಮ, ಧನ್ಯ ಧನ್ಯ ಧ್ರುವಧಾಮ ನಮ್ಮದು, ದೇವಶಾಸ್ತ್ರ ಗುರು ಮೂರನ್ನು ಪಡೆದು, ಧನ್ಯವಾಗಲಿ ನರಭವ ನಮ್ಮದು. ವೀತರಾಗ ಸರ್ವಜ್ಞೆ ತೋರಿದ, ಸಮ್ಯಕ್ ದರ್ಶನ ಹೃದಯದಿ ಧರಿಸು, ದ್ವಾದಶಾಂಗ ಜನವಾಣಿಯ ಧರಿಸು, ಭೇದ ಜ್ಞಾನವ ಕಲೆಯ ವಿಸ್ತರಿಸು, ಪರಮ ದಿಗಂಬರ ಮುನಿವರ ಗೆರಗಿ, ಸಮ್ಯಕ್ ಚರಿತದ ರತ್ನವ ನೀ ಧರಿಸು. ಇದು ನಮ್ಮ ದಿನಧರ್ಮ ಅಂತ ಹೇಳ್ತೀವಿ. ಭಾರಿ ಶುಚಿರ್ಭೂತ ಧರ್ಮ. ಮತ್ತೆ ನೀವು ಅಹಿಂಸೆ ಪರಮ ಧರ್ಮ ಅಂತ ಹೇಳ್ತೀವಿ. ನಾವು ಇದ್ರ ಬಗ್ಗೆ ಮಾತಾಡ್ರಿ ಸ್ವಲ್ಪ. ಹಿಂಸೆ ಆದಾಗ ಯಾವುದೇ ಜೀವಿಗೆ ನೋವು ಆಗಲೇಬೇಕು. ಹೌದು, ಆಗ್ತದ, ಹಾಗೆ ಆಗ್ತದೆ. ನನ್ನ ಹಿಂಸೆ ಅಂದ್ರೆ ನಮ್ಮಲ್ಲಿ ಹಿಂಸೆಯೊಳಗೆ 2 ಭೇದ ಅವ್ರಿ. ಹೌದು. ಒಂದು ದ್ರವ್ಯ ಹಿಂಸೆ, ಒಂದು ಭಾವಹಿಂಸೆ. ಭಾವಹಿಂಸೆ. ದ್ರವ್ಯ ಹಿಂಸೆ ಅಂದ್ರೆ ಒಂದು ಜೀವನ ನಾವು ಕೊಲ್ಲೋದು, ಅದು ದ್ರವ್ಯ ಹಿಂಸೆ. ಅಲ್ಲಿ ಜೀವ ನಾಶ ಆಗ್ತದ, ಅದ್ರದ್ದು ಯಾವುದಕ್ಕೆ ದುಃಖ ಆಗ್ತದ, ಅದು ಆಟೋಮೆಟಿಕ್ ನಾಶ ಆಗ್ತದೆ, ಎಲ್ಲ ಧರ್ಮದವ್ರು ಒಪ್ತಾರ, ಇದು ದ್ರವ್ಯ ಹಿಂಸೆ. ಭಾವಹಿಂಸೆ ಅಂತಂದ್ರೆ ಇನ್ನೊಬ್ಬರನ್ನು ಮನಸ್ಸು ನೋಯಿಸಬಾರ್ದು, ಅವ್ರ ಭಾವಕ್ಕೆ ನೋವು ಕೊಡಬಾರ್ದು, ನನ್ನ ಮನಸ್ಸಿನೂ ನೋವು ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ಒಬ್ಬ ಕುಡ್ದನ್ರಿ, ಕುಡ್ ಬಾರೋತ್ ನಾವು ಸತ್ಯ ಮಾತಾಡ್ತೇವೆ. ನಾವು ನಮ್ಮ ಮಾತು ಸತ್ಯದ. ಆದ್ರೆ ನಾವು ಕೂಡಂತ ಅವ್ನಿಗೆ ಅಂದ್ಕೊಳ್ಳಿ ಅವನಿಗೆ ಮನಸ್ಸಿನ ನೋವಾಗ್ತದಲ್ಲ, ಅವ್ನ ಮನಸ್ಸಿಗೆ ದುಃಖ ಆಗ್ತದ. ಅಲ್ಲ, ಅವ್ನ ತಪ್ಪೇನಿರಂಗಿಲ್ಲ, ಅವ್ನು ತಳಮಳ ಆಗ್ತದ್ರಿ. ಅವ್ನ ಮನಸ್ಸಿಗೆ ನೋವು ಕೊಟ್ಟೆವು, ಅವಾಗ ನಮಗೆ ಪಾಪ ಕರ್ಮ ಬಂದಾಗ ಪಾಪ ಕರ್ಮ ಆಗ್ತದೆ. ಅದೇ ಪ್ರಕಾರ ನಾವು ಯಾರೇ ಹೋದಾಗ ನಾವು ಸುಮ್ ಸಣ್ಣ ಪುಟ್ಟ ವಿಷಯಕ್ಕೆ ಅಳ್ತಿರ್ತೇವೆ, ದುಃಖ ಮಾಡ್ತೇವೆ, ನಮ್ಮ ಮನಸ್ಸಿಗೆ ನಾವು ನೋವು ಕೊಟ್ಟೆವು, ಅದು ನಮ್ಮ ಪಾಪ ನಾವೇ ಭೋಗಿಸ್ಬೇಕಾಗ್ತದೆ. ಇನ್ನೊಬ್ಬರನ್ನು ಮನಸ್ಸು ನೋಯಿಸೋದು, ನಮ್ಮ ಮನಸ್ಸು ನೋಯಿಸೋದು, ಇದು ಭಾವಹಿಂಸೆ. ಅದಕ್ಕೆ ಜೈನರು ಹೆಚ್ಚಾಗಿ ದ್ರವ್ಯಹಿಂಸೆ ಮಾಡಂಗಿಲ್ಲ, ಒಪ್ತೇನೆ. ಭಾವಹಿಂಸೆ ಬಹಳ ಮಾಡ್ತಾರಂತೀರಿ. ಆಗ್ತವ್ರೆ, ಆಟೋಮೆಟಿಕ್ ಆಗ್ತದೆ ಸಂಸಾರದಾಗ. ಅದಕ್ಕೆ 2 ಹಿಂಸೆ ಬಿಡುವುದೇ ಅಹಿಂಸಾ ಪರಮೋ ಧರ್ಮ. ಅಹಿಂಸಾ ಪರಮೋ ಧರ್ಮ. ಈ ನೀವು ಶಾಂತಿ ಸಾಗರ ಮುನಿಯವ್ರು ನೋಡಿದ್ದೀರಿ? ನಾನು ನೋಡಿಲ್ರಿ, ಅವ್ರಿಗೆ ಪ್ರವಚನ ಅಂತ ಕೇಳಿರ್ಲ. ಬೇಕಾದಷ್ಟು ಮುನಿಗಳಿದ್ದಾರೆ, ಎಲ್ಲರ ಪ್ರವಚನ. ಈಗ ನಮ್ದು ಯುವ ಪೀಳಿಗೆ ಬಗ್ಗೆ ಏನ್ ಹೇಳ್ತೀರಿ? ಈಗಿನ ಯುವ ಪೀಳಿಗೆ ಬಗ್ಗೆ? ಈಗಿನ ಯುವ ಪೀಳಿಗೆ ನೋಡ್ರಿ, ಹುಷಾರದಾರ ಬೇಕಾದಷ್ಟು, ಆದ್ರೆ ಒಳ್ಳೆ ಗುಣಗಳು, ಉತ್ತಮ ಗುಣಗಳ ಮ್ಯಾಗಿನ ಸಂಸ್ಕಾರ ಕಡಿಮೆ ಆಗ್ಲಿಕ್ಕೆ. ಹೌದು, ಅಲ್ಲ ನಾವು ಸಂಸ್ಕಾರ ಕೊಡ್ತೀವಿ ಅಂದ್ರೆ ಅವ್ರು ತಗೊಳಂಗಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಸ್ವೇಚ್ಛಾಚಾರಿ ಆಗ್ಲಿಕತ್ತಾರ. ಹೇಳ್ರಿ. ಅದಕ್ಕೆ ತಾಯಿ ತಂದೆ ಮಾತ್ರ ಅದಕ್ಕೆ ಕಾರಣ. ಒಂದು ಪಾಯಿಂಟ್ ಸಮಾಜನೂ ಒಂದು ಪಾಯಿಂಟ್, ಅಲ್ಲಿ ಸರ್ಕಾರನೂ ಒಂದು ಪಾಯಿಂಟ್ ಆತ. ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತಾರೆ, ಇವತ್ತಿನ ತರುಣರ ದಾರಿ ಅಡ್ಡಾಡ್ಸಲಿಕತ್ಯಾರ. ಅದ್ರೊಳಗೆ ಅವ್ರ ಸ್ವಂತದೂ ಪಾತ್ರ ಅದಾರೆ. ಯಾಕಂದ್ರೆ ಪ್ರತಿಯೊಂದು ಜೀವಕ್ಕೆ ಜ್ಞಾನ ಅನ್ನೋದು ಅದರಿ. ಅಂದ್ರೆ ಯಾವ ಹುಡುಗ ತನ್ನ ಜ್ಞಾನದ ಸರಿಯಾದ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ ಅಡ್ಡ ದಾರಿ ಹಿಡಿತಾನ. ಮತ್ತೆ ಯಾವ ತನ್ನ ತನ್ನ ಜ್ಞಾನ ಸರಿಯಾದ ಉಪಯೋಗ ಮಾಡ್ಕೋತಾನ, ಅವ ಯಾರ್ದು ಮಾತು ಕೇಳಂಗಿಲ್ಲ. ಅವ ಸುರುಳಿದ್ ಬೆಳಿತಾನ, ಒಳ್ಳೆ ಮಾರ್ಗ ಹಿಡಿದು ಹೋಗ್ತಾನ. ಸಮಾಜ ಅನ್ರಿ, ಗೆಳೆಯರನ್ರಿ, ಯಾರೇ ತಪ್ಪು ಕಲಿಸೋರು ಅವ್ರು ಕಲಿಯಂಗಿಲ್ಲ ಅವ. ಯಾಕಂದ್ರೆ ತನ್ನ ಜ್ಞಾನದ ಸರಿಯಾದ ಉಪಯೋಗ ಮಾಡ್ಕೋತಾನ.
ಅದು ಕೊರತೆ ಭಾಳ ಅದ್ರಿ ಇವತ್ತು. ಅದಕ್ಕಾಗಿ ಸರಿಯಾದ ನಮ್ಮ ಜ್ಞಾನದ ಉಪಯೋಗ ಯಾರು ಮಾಡ್ಕೋತಾರ ಅವ್ರು ಒಳ್ಳೆಯವರಾಗಿ ಬೆಳಿತಾರ, ಸಮಾಜದೊಳಗೆ ತಮ್ಮದು ಒಳ್ಳೆ ಕಲ್ಯಾಣ ಮಾಡ್ಕೋತಾರ, ಸಮಾಜದ್ದು ಕಲ್ಯಾಣ ಮಾಡ್ತಾರೆ. ಆದ್ರೆ ಅದು ಬಹಳ ಮಂದಿಗಳಲ್ಲಿ ಕಡಿಮೆ ಅದ ಇವತ್ತಿನ ದಿವಸ. ಅಲ್ಲ ಈಗ ಯಾಕಂದ್ರೆ ಅದು ಏನೋ ಒಂದು ಸಂಸ್ಕಾರದಿಂದ ಈಗ ತಂದೆ ತಾಯಿನೇ ನೋಡಂಗಿಲ್ಲಲ್ಲ, ವೃದ್ಧಾಶ್ರಮಕ್ಕೆಲ್ಲ ಕಳಿಸ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಈಗ ನೋಡ್ರಿ, ತಂದೆ ತಾಯಿಗಳ ಬಗ್ಗೆ ಗೌರವ ಭಾವ ಯಾವನಲ್ಲಿ ಇರ್ತದ ಅವ ಯಾವ ಕಾಲಕ್ಕೂ ತಂದೆ ತಾಯಿ ಹೊರಗೆ ಹಾಕಂಗಿಲ್ಲ, ಹಾಕುದೇ ಇಲ್ಲ. ಏನ್ರಿ, ಇದು ಸಣ್ಣವರಿದ್ದಾಗನೇ ತಂದೆ ತಾಯಿಯ ಬಗ್ಗೆ ಒಳ್ಳೆ ಭಾವ ಅವನಲ್ಲಿ ಬೆಳೆಸಬೇಕು. ಇದು ತಾಯಿ ತಂದೆದು ಮುಖ್ಯ ಪಾತ್ರ ಅದ, ಮುಖ್ಯ ಪಾತ್ರ. ಅದರೊಳಗಿನ ಒಂದು ಹುಟ್ಟು ಗುಣನೂ ಇರ್ತದ, ಆ ಹುಡುಗಂದು ಪೂರ್ ಕರ್ಮನೂ ಇರ್ತದ ಅವಂದು. ಏನ್ರಿ, ಅವನು ಬುದ್ಧಿವಂತಿದ್ದ, ಸ್ವಲ್ಪ ತಾಯಿ ತಂದೆ ಪ್ರಚೋದನೆ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು ಅಂದ್ರೆ ಅವ್ನು ಒಳ್ಳೆ ಮಾತನ್ನ ತಾಯಿ ತಂದೆ ನೋಡ್ತಾನೆ. ತಾಯಿ ತಂದೆಗೆ ನೋಡದೇ ಇರೋದು ಪಾಪ ಅಂತ ಅನ್ನೋದು ಅವ್ನಿಗೆ ಗೊತ್ತಿತ್ತು ಅಂದ್ರೆ ಅವ ಯಾವಾಗಲೂ ಹೊರಗೆ ಹಾಕಂಗಿಲ್ಲ ತಾಯಿ ತಂದೆಗೆ. ಅದು ಬಹುಸಂಖ್ಯಾಕರು ಇವತ್ತು ಏನಾಗ್ಯದ್ರಿ, ಮಕ್ಕಳು ಭಾಳ ಶಾಣೆ, ಆ ಮಕ್ಕಳಿಗೆ ಭಾಳ ಒಂದು ನಮೂನಿ ಮ್ಯಾಲೆ ಕೊಯ್ದು ಏನು ಮಾಡ್ತಾರೆ, ಸ್ವೇಚ್ಛಾಚಾರಿ ಆಗ್ಲಿಕ್ಕೆ ಕಲಿಸ್ದಂಗೆ ಆಗ್ತದೆ ತಾಯಿ ತಂದೆ ರೀ. ತಾಯಿ ತಂದೆ ಸ್ವೇಚ್ಛಾಚಾರಿ ಆಗ್ಲಿಕ್ಕೆ ಕಲಿಸಿದ್ರು ಅಂದ್ರೆ ಆ ಮಕ್ಳು ಕಲಿಯಾಗಿಲ್ಲ, ಸಾಧ್ಯನೇ ಇಲ್ಲ. ಆ ಮಕ್ಕಳು ನೋಡಿ, ಗಿಡ ಸಣ್ಣದಿದ್ದಾಗ ಎಷ್ಟು ಬಾಗ್ತದೆ, ದೊಡ್ಡದಾದ್ರೂ ಬಾಗಂಗಿಲ್ಲ, ಬಾಗುದಿಲ್ಲ. ಅದಕ್ಕೆ ಸಣ್ಣವರಿದ್ದಾಗ ಅವ್ರಿಗೆ ಒಳ್ಳೆ ಸಂಸ್ಕಾರ, ತಪ್ಪು ಮಾಡಿದ್ರೆ ಸ್ವಲ್ಪ ಇಲ್ಲ ಸೌಮ್ಯದಾಗ ಶಿಕ್ಷಾ ಕೊಟ್ಟು ಮಾಡಿ ಅವ್ರಿಗೆ ದಾರಿ ಹಿಡಿಸಿದ್ರು ಅಂತಂದ್ರೆ ಅವ್ರು ಒಳ್ಳೆಯವರೇ ಆಗ್ತಾರೆ. ಮತ್ತು ದಾರಿ ಹಿಡಿಸಲಿಲ್ಲ ಅಂತಾರೆ ಒಳ್ಳೆಯವ್ರಲ್ಲಿ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ತಂದೆದು ನಾ ಏನು ಉದಾಹರಣೆ ಹೇಳ್ತೀನಿ. ನೀವೇ ಇದ್ದೀರಲ್ಲ ಮಾಡೆಲ್. ನಾವು 5 ಮಂದಿ ಅಣ್ಣ ತಮ್ಮರಿದ್ದೇವ್ರಿ, ಎಲ್ಲರೂ ನಾವು ತಂದೆ ತಾಯಿ ಭಾಳ ಪ್ರೀತಿ ಮಾಡೋರಿದ್ದೇವ್ರಿ. ಅವ್ವಪ್ಪ ನಮ್ಮ ಮನೆಗೆ ಇರ್ತಿದ್ರು. ಆದ್ರೂ ನಮ್ಮ ಅವ್ವಪ್ಪ ಸಣ್ಣ ತಮ್ಮನ ಮನೆಗೆ ಇರ್ತಿದ್ರು. ಆದ್ರೂ ನಾವು ದಿನ ಹೋಗಿ ನಮ್ಮ ಅವ್ವಪ್ಪ ಭೇಟಿಯಾಗಿ ಬರ್ತಿದ್ದೇವೆ, ಸೇವೆ. ಎಲ್ಲರೂ ಒಂದ್ ಕಡೆ ಮುಂದೆ ನಾವಾದ್ರೆ ನಮ್ಮ ಮಕ್ಳಿಗೆ ಅಷ್ಟೇ ಸ್ಟ್ರಿಕ್ಟ್ ಇಟ್ಟಿದ್ದೇವ್ರಿ. ಅದಕ್ಕೆ ಅವ್ರು ನಮ್ಮ ಮಕ್ಕಳಾದ್ರೂ ಕೂಡ ನಮ್ಮ ಎಲ್ಲ 5 ಮಂದಿ ಮಕ್ಕಳು ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಉದ್ಯೋಗ ಪ್ರಿಯರಿದ್ದಾರೆ. ಹೊರಗೇನು ಹೊಲಸು ಕೆಲಸ ಮಾಡಂಗಿಲ್ಲ, ವ್ಯಸನ ಯಾವೂ ಇಲ್ಲ. ಮನೆಯೊಳಗೆ ಊಟ, ಮನೆಯೊಳಗೆ ತಿಂಡಿ, ಮನೆಯೊಳಗೆ ಇಡು, ಮನೆಯೊಳಗೆ ದಿವಸ ಎಲ್ಲರ ಮನೆ ದೇವರವರೇ. ಅಂದ್ರೆ ಒಟ್ಟಿನ ಮ್ಯಾಗ ಕಾರಣ ಅಂದ್ರೆ ಮಕ್ಕಳಿದ್ದಾಗ ಸಣ್ಣವರಿದ್ದ ನಾವು ಸಂಸ್ಕಾರ ಒಳ್ಳೇದು ಹಾಕಿದೆವು ಅಂದ್ರೆ ಅವರು ಒಳ್ಳೆಯವ್ರಾಗಿ ಆಗ್ತಾರ ನಮ್ಮ ಖಾತ್ರಿ. ಇವಾಗ ನಮ್ದು ಕನ್ನಡ ಸಾಹಿತ್ಯ ಏನದಲ್ಲ, ಜೈನ ಧರ್ಮ ಕವಿಗಳಿಂದ ಸಾಹಿತಿಗಳಿಂದ ಶ್ರೀಮಂತಿಕೆ ಬಹಳ ಆಗ್ಯದ. ಕೆಲವು ಜೈನ ಕವಿಗಳ ಹೆಸರು ಹೇಳ್ರಿ. ಪಂಪ, ರನ್ನ, ನಾಗಚಂದ್ರ, ರತ್ನಾಕರ ಇವರೆಲ್ಲ ಕನ್ನಡ ಸಾಹಿತಿಗಳು. ರತ್ನಾಕರ ವರ್ಣಿ ನನಗೆ ಪೆಟ್ಟು ಕವಿ ರೀ ಅವ. ಹೌದ್ರಿ, ಅವನು ಭರತೇಶ ವೈಭವ ನಾನು ಬಹಳ ಸಲ ಭರತೇಶ ವೈಭವದಲ್ಲ ಎಂತದದು ಅದ್ಭುತ ರೀ, ಮೇರು ಕೃತಿ ಅಂತ ಹೇಳ್ತೀವಿ. ಹೌದೌದು, ಭರತೇಶ ವೈಭವ. ರಾಷ್ಟ್ರಕವಿ ಕುವೆಂಪು ಹೇಳ್ತಾರ ಅಂತ ಕೃತಿ ಯಾವ ಭಾಷೆಯೊಳಗೂ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಇವಾಗ ನೀವು ಬದಾಮಿ ಬಸ್ತಿಗೆ ನೋಡ್ತೀನಿ, ಗುಹೆಗಳನ್ನು ನೋಡ್ತೀನಿ. ಜೈನ ಧರ್ಮವನ್ನು ಶ್ರೀಮಂತಿಕೆ ಎತ್ತಿ ಹಿಡಿದು ತೋರಿಸ್ತದಲ್ಲ, ಒಂದೊಂದು ಗುಹದೊಳಗೆ ಒಂದೊಂದು ಏನ್ ವಿಶೇಷತೆ ಅದ. ಅದು ನಾನು ಬಹಳ ದಿವಸದ ಹಿಂದೆ ಹೋಗಿದ್ದಂತೆ ಬದಾಮಿನ ಅಂತ, ಈ ಕಡೆ ಹೋಗಿಲ್ಲ. ಇವಾಗ ನೀವು ಮಕ್ಕಳಿಗೆಲ್ಲ ಈ ಪಠ್ಯ ಪುಸ್ತಕದೊಳಗೆ ನಮ್ಮ ಧರ್ಮಾಚರಣೆ ಬಗ್ಗೆ ವಿಷಯಗಳು ಬರ್ಬೇಕಲ್ಲ. ಯಾವುದೇ ಧರ್ಮ ಇಲ್ಲ, ಎಲ್ಲಾ ಧರ್ಮನೂ ಒಳ್ಳೇದೇ ಅದ. ಎಲ್ಲಾ ಹಿರಿಯರು, ಶಿವ ಶರಣರು ಎಲ್ಲ ನಮ್ಗೆ ಒಳ್ಳೇದನ್ನೇ ಹೇಳ್ಯಾರ, ಎಲ್ಲಾ ಮುನಿಗಳು ನಮ್ಗೆ ಒಳ್ಳೇದನ್ನೇ ಹೇಳ್ಯಾರ. ನಾವು ಅದನ್ನ ಪಾಲಿಸ್ಬೇಕಾಗ್ತದೆ, ನಾವು ಅದನ್ನ ಮಾಡ್ಬೇಕಾಗ್ತದೆ. ಮಕ್ಕಳಿಗೆ ಹೇಳ್ಬೇಕಾದ್ರ ಮೊದಲು ನಾವು ಹೇಳೋರು ಕರೆಕ್ಟ್ ಇರ್ಬೇಕ್ರಿ, ಅದನ್ನ ಆಚರಣೆ ಮಾಡ್ತಿರ್ಬೇಕು ನಾವು. ಏನ್ರಿ, ನಾವು ಆಚರಣೆ ಮಾಡಂಗಿಲ್ಲ, ಮಕ್ಳಿಗೆ ನೀ ಆಚರಣೆ ಮಾಡೋದ್ರೆ ಯಾರು ಕೇಳಂಗಿಲ್ರಿ. ಅದಕ್ಕಾಗಿ ರಾಮಕೃಷ್ಣ ಪರಮಹಂಸರನ್ರಿ ಮತ್ತೆ ಯಾರ್ಯಾರು ಉದಾಹರಣೆ ಹೇಳ್ತಾರೆ. ಒಬ್ಬ ತಾಯಿ ಬಂದಕ್ಕೆ ನಮ್ಮ ಮಗನಿಗೆ ಬೆಲ್ಲ ತಿನ್ನಿಸಿದ್ ಬಿಡ್ರಿ ಅಂತಂದ್ರಂತ. ಆವಾಗ ಅವ್ರಂದ್ರತ ಒಂದು ವಾರ ಬಿಟ್ಟು ಬಾರವ ಅಂತ. ಒಂದು ವಾರ ಬಿಟ್ಟು ಅವ್ರಿಗೆ ಮತ್ತೆ ಹೊಲದ ಮಗನಿಗೆ ಕರ್ಕೊಂಡು ಏತಮ್ಮ ನೀವು ಬೆಲ್ಲ ತಿನ್ಬೇಡಪ್ಪ, ಭಾಳ ಇದವಲ್ಲ, ಸ್ವಲ್ಪ ಊಟ ಮಾಡಿ ಬೇಡ ಅನ್ನಂಗಿಲ್ಲ. ಏನು ಇಷ್ಟು ಹೇಳಕ್ಕೆ ಒಂದು 8 ದಿನ ಆಯ್ತು ತೊಗೊಂಡ್ರಿ ಏತಂದ್ರತ್ತ. ನೋಡವ, ನಾ ಮೊದಲು 8 ದಿನ ಬೆಲ್ಲ ನಾ 2 ಹೊತ್ತು ಊಟ ಮಾಡ್ತಿದ್ದೆ, ನೀ ಹೇಳಂದ ಬೆಳಗ್ಗೆ ನಾನೇ ಸ್ವತಃ 8 ಬೆಲ್ಲ ಬಿಟ್ಬಿಟ್ಟಿನಿ. ನಾನು ವಾಣಿಯೊಳಗೆ ಅಂಥ ಶಕ್ತಿ ಬರ್ತದೆ. ನಿನ್ನ ಮಗ ನನ್ನ ಮಾತು ಕೇಳ್ಬೇಕಾದ್ರೆ ನನ್ನ ವಾಣಿಯೊಳಗೆ ಅದು ಶಕ್ತಿ ಬೇಕಾಗ್ತದೆ ಏನ್ರಿ ಅಂದ್ರಂತ. ಅದಕ್ಕಾಗಿ ಅವನದಾಗ ಅವನು ಸ್ವೀಕಾರ ಮಾಡ್ತಾನೆ, ಇಲ್ಲ ಮಾಡಂಗಿಲ್ಲ. ಅದಕ್ಕಾಗಿ ನಾವು ಹೇಳೋರಾಗಲಿ, ಶಿಕ್ಷಕರಾಗಲಿ, ತಂದೆ ತಾಯಿ ಆಗಲಿ, ಸ್ವತಃ ನಾವು ಸರಿಯಾಗಿ ನಡೆದ್ರೆ ನಮ್ಮ ಮಕ್ಕಳು ಕೇಳ್ತಾವ್ರೆ. ಗುರುಗಳ, ಈಗ ಇದು ನಮ್ಮ ಆಕಾಶವಾಣಿ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರ ಅಂತ ಹೇಳಿದೆ. ನೀವು ಇಲ್ಲಿ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಈಗ ನನಗೆ ಸಂತೋಷ ಆಗ್ಯದ? ಅವಶ್ಯ ಸಂತೋಷ ಆಗದೆ. ಬಯಸದೆ ಬಂದ ಭಾಗ್ಯ ಬಂದ. ಹೌದೌದು. ನಾನ್ ನಿಮ್ಮನ್ನ ಸಂಪರ್ಕ ಮಾಡಿದೆ, ಕರೆದೆ, ಬರ್ತೀನಿ ಅಂದ್ರೆ ಇಷ್ಟು ಮನದಾಳದ ಮಾತುಗಳನ್ನು ನೀವೆಲ್ಲೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿನಿಂದ ಇಲ್ಲಿವರೆಗೆ ಮಾತಾಡಿದ್ದಿಲ್ಲ. ಈ ದೊಡ್ಡ ಅವಕಾಶ ಇದು ನಮ್ಮ ಸಂದರ್ಶನ ಕಾರ್ಯಕ್ರಮ. ಹುಡುಗ ಬಂದು ಕೇಳ್ದ, ಈಗ ಆಕಾಶವಾಣಿ ಕರ್ಲಿಕ್ಕೆ ಬರ್ತೀನಿ ಅಂತ ಹೇಳಲ್ಲ. ದೊಡ್ಡ ಅವಕಾಶ ಅಲ್ಲ ನಿಮಗೆ, ಅದಕ್ಕೆ ನಾವು ಬಯಸದೆ ಬಂದ ಭಾಗ್ಯ ಅಂತ ಹೇಳಿದ್ ನಾನು.
ಹೌದು. ಇವಾಗ ಏನಾಯ್ತು, ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಹ್ಮ್. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದು. ನಮ್ಮ ಮಾತುಗಳು ಇನ್ನ ಬೇಕಾದಷ್ಟು ಉಳಿದಾವಿದ್ದರೆ. ಹೇಳ್ರಿ. ಆಮೇಲೆ ನಮ್ಮ ಜಾನಪದ ಜಗತ್ತಿನ ಅರಸಿ ಗರ್ತಿಯರು ಹೇಳ್ತಾ ಇದ್ದಾರೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳ್ತಾರ ಅವರು. ಹಂಗ ಗುರುಗಳು ರತನ್ ಚಂದ್ ನೇಮಿನಾಥ್ ಕೋಟಿ ಅವರ ಮಾತುಗಳು, ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವ. ಮತ್ ನಿಮ್ಮನ್ನ ಇಂಡಿಯಿಂದ ಕರೆಸ್ತೀವಿ, ಮತ್ತೆ ಹೊಸ ವಿಷಯಗಳೊಂದಿಗೆ ಮತ್ತೆ ಮಾತಾಡೋಣ ಅಂತ. ಈಗ ಜೈ ಜಿನೇಂದ್ರ ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಜೈ ಜಿನೇಂದ್ರ.